ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರೋ ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ 14ನೆಯ ಅಧ್ಯಾಯದಲ್ಲಿ, ಅಂದರೆ ದತ್ತದಾಸರಿಗೆ ಅಭಯ ಪ್ರದಾನವೆಂಬ 14ನೆಯ ಅಧ್ಯಾಯದಲ್ಲಿ, ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಸ್ಮರಣೆಯಲ್ಲಿ ಕುರುವಪುರದತ್ತ ಸಾಗುತ್ತಿದ್ದ ಶಂಕರ ಭಟ್ಟರಿಗೆ ಹೆಂಡ ಮಾರುವವನೊಬ್ಬ ಅಡ್ಡವಾದ. ಆಚಾರವಂತರಾಗಿ ಆತನಿಂದ ತಪ್ಪಿಸಿಕೊಳ್ಳಲು ಅವರು ಹೆಣಗುತ್ತಿದ್ದಾಗ ತನ್ನ ಕಡೆಯವರೊಂದಿಗೆ ಸೇರಿ ಶಂಕರ ಭಟ್ಟರಿಗೆ ತನ್ನ ಕೈಯಾರ ಹೆಂಡವನ್ನು ಕುಡಿಸಿಬಿಟ್ಟ. ಅಪಮಾನಿತರಾಗಿ ಮುಂದೆ ಸಾಗಿದ ಶಂಕರ ಭಟ್ಟರಿಗೆ ಮುಂದೆ ಆಶ್ರಮವೊಂದು ಎದುರಾದಾಗ ಆ ಸ್ಥಿತಿಯಲ್ಲಿ ಒಳಗೆ ಹೋಗುವ ಧೈರ್ಯವಾಗದೆ ಮಾರ್ಗ ಬದಲಿಸಿದರು. ಆದರೆ ಅಲ್ಲಿದ್ದವರು ಅವರನ್ನು ಆದರದಿಂದ ಬರಮಾಡಿಕೊಂಡು ಆಶ್ರಮದಲ್ಲಿದ್ದ ದತ್ತಾನಂದ ಸ್ವಾಮಿಗಳೆದುರು ನಿಲ್ಲಿಸಿದರು. ಅವರಿಂದ ಸ್ವತಃ ಶ್ರೀಪಾದರೇ ಆ ರೂಪದಲ್ಲಿ ಬಂದು ಅಮೃತವನ್ನು ಕುಡಿಸಿ ಕಾಪಾಡಿದ್ದು ಎಂಬುದು ಅರಿವಾದಾಗ ಶಂಕರ ಭಟ್ಟರ ಸ್ಥಿತಿ ಅಯೋಮಯವಾಗಿತ್ತು. ಶ್ರೀಪಾದರು ಬಾಲ್ಯದಲ್ಲಿ ಯಜ್ಞಕ್ಕೆ ಘೃತ ಸಾಲದಾದಾಗ ನೀರನ್ನು ಘೃತವಾಗಿಸಿದುದು, ನಂತರ ಆ ಘೃತವನ್ನು ಕದ್ದವನ ಮನೆ ಭಸ್ಮವಾದದ್ದು, ಅದೇ ಭಸ್ಮದಿಂದ ಈ ದತ್ತಾನಂದ ಸ್ವಾಮಿಗಳ ಬಾಲ್ಯದ ಕಾಯಿಲೆ ಗುಣವಾದದ್ದು. ಆ ಯಾರ ಮನೆ ಭಸ್ಮವಾಯಿತೋ ಆತನಿಗೂ ದತ್ತಾನಂದ ಸ್ವಾಮಿಗಳಿಗೂ ಪೂರ್ವ ಕರ್ಮಗಳೆಲ್ಲವೂ ಹರಿದು ಹೋದ ಕತೆ ಅದ್ಭುತ ಆಶ್ಚರ್ಯಕರವಾದುದು. ಅದೇ ಸಮಯದಲ್ಲಿ ಶ್ರೀಪಾದರ ಬಾಲ್ಯದಲ್ಲಿ ಅವರ ಉಪನಯನದ ದಿನದಂದು ಪಂಚಮನಾದ ದತ್ತದಾಸ ಚರಿತ್ರೆಯನ್ನು ಹೇಳುತ್ತಿದ್ದಾಗ ಶ್ರೀಪಾದರು ಆತನಿಗೆ ದರ್ಶನ ಕೊಟ್ಟು ಹಣ್ಣು ಹಾಲು ಸ್ವೀಕರಿಸಿ ಭಗವಂತನಿಗೆ ಜಾತಿ ಮತಗಳ ಭೇದವಿಲ್ಲ ಎಂಬುದನ್ನು ತೋರಿಸಿರುತ್ತಾರೆ. ಎಲ್ಲರಿಗೂ ಪ್ರಸಾದ ನೀಡಿ ಅಂದು ಅವರು ಆ ಪಂಚಮನ ಮನೆಯಲ್ಲಿ, ಆ ದತ್ತದಾಸನ ಮನೆಯಲ್ಲಿ ಹೇಳಿದ 12 ಅಭಯ ವಾಕ್ಯಗಳು ಅದ್ಭುತವಾಗಿವೆ. ಶ್ರೋತೃಗಳಿಗೆ ಇಂದಿನ 15ನೆಯ ಅಧ್ಯಾಯದಲ್ಲಿ ಬಂಗಾರಪ್ಪ ಹಾಗೂ ಸುಂದರರಾಮ ಶರ್ಮರ ವೃತ್ತಾಂತವನ್ನು ತಿಳಿಯಲಿದ್ದೇವೆ. ನಾನು, ಅಂದರೆ ಶಂಕರ ಭಟ್ಟರು, ಶ್ರೀ ದತ್ತಾನಂದ ಸ್ವಾಮಿಗಳಿಂದ ಅಪ್ಪಣೆ ಪಡೆದು ಪ್ರಯಾಣವನ್ನು ಮುಂದುವರಿಸಿದೆ. ದಾರಿಯಲ್ಲಿ ಬಾಯಾರಿಕೆ ಆದ ಕಾರಣ ಹತ್ತಿರದಲ್ಲೇ ಇದ್ದ ಒಂದು ಬಾವಿಯ ಕಡೆಗೆ ಹೊರಟೆನು. ಅಲ್ಲಿ ನೀರು ಸೇದಲು ಗಾಳಿಯೂ ಸಹ ಇತ್ತು. ಆದರೆ ಬಾವಿಯ ಒಳಗೆ ಬಗ್ಗಿ ನೋಡಿದರೆ ಒಂದು ವಿಚಿತ್ರ ದೃಶ್ಯ ಕಂಡು ಬಂದಿತು. ಬಾವಿಯ ಕಲ್ಲು ಕಟ್ಟಡಗಳ ಮಧ್ಯದಿಂದ ಮೊಳಕೆ ಹೊಡೆದ ಒಂದು ಮರದ ಕೊಂಬೆಗೆ ತಲೆ ಕೆಳಗಾಗಿ ಒಬ್ಬ ವ್ಯಕ್ತಿ ನೇತಾಡುತ್ತಿದ್ದನು. ಆ ಅಪರಿಚಿತನು ನನ್ನನ್ನು ಪ್ರೇಮದಿಂದ ಶಂಕರ ಭಟ್ಟು ಎಂದು ಕೂಗಿದನು. ಆಶ್ಚರ್ಯಗೊಂಡು ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಎಂದು ಕೇಳಲು ಆತ, ನಿನ್ನ ಹೆಸರೇ ಅಲ್ಲ, ನೀನು ಶ್ರೀಪಾದ ಶ್ರೀವಲ್ಲಭರ ದರ್ಶನಕ್ಕಾಗಿ ಕುರುಗಡ್ಡೆಗೆ ಹೊರಟಿರುವ ವಿಷಯ ಸಹ ನನಗೆ ಗೊತ್ತು. ನಿನ್ನನ್ನು ಭೇಟಿ ಮಾಡಲೆಂದೇ ನಾನು ಕಾದಿರುವೆ ಎಂದನು. ಆತನನ್ನು ಬಾವಿಯಿಂದ ಹೊರಗೆ ತರುವುದು ಹೇಗೆ ಎಂದು ನಾನು ಆಲೋಚಿಸಿದನು. ನೀರು ಸೇದಲು ಇದ್ದ ಹಗ್ಗ ಬಲಹೀನವಾಗಿತ್ತು. ನನ್ನ ಆಲೋಚನೆಯನ್ನು ಅರ್ಥ ಮಾಡಿಕೊಂಡು ಆತ, ಪ್ರಾಪಂಚಿಕ ಬಂಧನಗಳೊಂದಿಗೆ ಸಂಸಾರ ಕೂಪದಲ್ಲಿ ಬಿದ್ದವನು ನೀನು. ಬಂಧಗಳನ್ನು ತ್ಯಜಿಸಿ ಈ ವಿಚಿತ್ರ ಯೋಗ ಕ್ರಿಯೆಯಲ್ಲಿ ಆತ್ಮಾನಂದದಲ್ಲಿ ಇರುವವನು ನಾನು. ನನ್ನನ್ನು ನೀನೇನು ಮೇಲೆತ್ತಬಲ್ಲೆ? ನೀನೇ ಏಳುವೆ. ಶಕ್ತಿ ಸಾಲದಿದ್ದರೆ ಶ್ರೀಪಾದರು ಶಕ್ತಿ ಕೊಡುವರು ಎಂದು ಹೇಳಿದನು. ಹಾಗೆ ಹೇಳುತ್ತಲೇ ಕ್ಷಣ ನನ್ನ ಪಕ್ಕದಲ್ಲಿದ್ದರು. ನನಗೆ ಸಂಭ್ರಮಾಶ್ಚರ್ಯವಾಯಿತು. ಆತ ಮುಂದುವರೆದನು, ನನ್ನ ಹೆಸರು ಬಂಗಾರಪ್ಪ. ನಿನಗೆ ಬಾಯಾರಿಕೆ ಇದ್ದ ಹಾಗೆ ಕಾಣುತ್ತದೆ. ನಾನದನ್ನು ತೀರಿಸುವೆ ಎಂದು ತಕ್ಷಣವೇ ನೀರು ಸೇದಿ ಘಟಘಟ ತಾನೇ ಕುಡಿದನು. ಮಹದಾಶ್ಚರ್ಯವಾಗಿ ನನ್ನ ದಾಹ ತೀರಿತು. ನಂತರ ನಾವಿಬ್ಬರೂ ಸೇರಿ ಪ್ರಯಾಣ ಮುಂದುವರಿಸಿದೆವು.
ಆತ ಹೀಗೆ ಹೇಳಿದನು: ನಾನು ಸ್ವರ್ಣಕಾರರ ಕುಟುಂಬಕ್ಕೆ ಸೇರಿದವನು. ಮಂತ್ರ ತಂತ್ರಗಳಲ್ಲಿ ಪ್ರಾವೀಣ್ಯ ಸಂಪಾದಿಸಿರುವೆನು. ನನಗೆ ಆಗದೇ ಇರುವವರನ್ನು ಮಂತ್ರ ತಂತ್ರ ಪ್ರಯೋಗಗಳಿಂದ ಅಶಕ್ತರನ್ನಾಗಿ ಮಾಡಿ ಸಾಯಿಸುವ ಸಾಮರ್ಥ್ಯ ಹೊಂದಿರುವೆನು. ಭೂತ ಪ್ರೇತ ಪಿಶಾಚಿಗಳೊಡನೆ ಸಹ ಸಾಮೀಪ್ಯ ಹೊಂದಿರುವೆನು. ಸ್ಮಶಾನಗಳಲ್ಲಿ ವಿಧ ವಿಧವಾದ ಕೆಲಸಗಳನ್ನು ಮಾಡುತ್ತಿದ್ದೆನು. ನನ್ನ ಹೆಸರು ಕೇಳಿದಂತೆ ಜನ ನಡುಗುತ್ತಿದ್ದರು. ನಾನು ಯಾವ ಗ್ರಾಮಕ್ಕೆ ಹೋದರೂ ಅಲ್ಲಿನ ಜನ ನನಗೆ ಹೆದರಿ ನನಗೆ ವಿಶೇಷ ಧನ ಕೊಡುತ್ತಿದ್ದರು. ಆ ದುಡ್ಡಿನಲ್ಲಿ ಅಧಿಕ ಭಾಗ ನನ್ನನ್ನು ಆಶ್ರಯಿಸಿರುವ ಭೂತ ಪ್ರೇತಗಳ ಬಲಿಗಳಿಗೆ ವೆಚ್ಚವಾಗುತ್ತಿದ್ದು, ಸಕಾಲದಲ್ಲಿ ಭೂತ ಬಲಿ ಸಮರ್ಪಿಸದೆ ಹೋದರೆ ಆ ಭೂತಗಳು ನನಗೇ ಹಾನಿ ಮಾಡಬಲ್ಲವಾಗಿದ್ದವು. ನನ್ನ ಮುಖದಲ್ಲಿ ಸಾಮಾನ್ಯ ಮಾನವನಿಗೆ ಇರಬೇಕಾದ ಪ್ರಸನ್ನತ್ವ ನಶಿಸಿ, ಭೂತ ಪ್ರೇತಗಳಿಗಿರುವ ವಿಕೃತ ಕಲೆ, ಕ್ರೂರ ಸ್ವಭಾವಗಳು ಚಿಗುರಿಸಿದವು. ನನ್ನ ಸಂಚಾರದಲ್ಲಿ ಹಿಂದಿನ ಪುಣ್ಯದಿಂದ ಒಮ್ಮೆ ಶ್ರೀ ಪೀಠಿಕಾಪುರಕ್ಕೆ ಬಂದೆನು. ಶ್ರೀ ದತ್ತ ಪ್ರಭುಗಳ ಅವತಾರದಿಂದ ಪವಿತ್ರವಾದ ಈ ನಗರದಂದು ಕ್ಷುದ್ರ ಕುತಂತ್ರಕ್ಕೆ ಮತ್ತು ಪರಸ್ಪರ ಕಲಹಗಳಿಗೆ ಸಹ ಕಡಿಮೆ ಇರಲಿಲ್ಲ. ನಾನು ಬಾಪನಾರ್ಯರು ಮತ್ತು ಶ್ರೀಪಾದರವರನ್ನು ಕುರಿತು ಕಿವಿಯಾರ ಚಿತ್ರ ವಿಚಿತ್ರವಾದ ವಿಷಯಗಳನ್ನು ಕೇಳಿದೆನು. ಮೊದಲಿಗೆ ನಾನು ಬಾಪನಾರ್ಯರನ್ನು ನಾಶ ಮಾಡಿಸಲು ನೆನೆದೆನು. ಒಂದು ಕೊಳದಲ್ಲಿ 2 ಕರಗಳಲ್ಲಿ ನೀರು ಅನೇಕ ಬಾರಿ ಕುಡಿದೆನು. ನಾನು ಯಾರನ್ನಾದರೂ ಕೊನೆಗೊಳಿಸಬೇಕಾದರೆ ಅವರನ್ನು ನೆನೆಯುತ್ತಾ ಅಧಿಕ ನೀರು ಕುಡಿದರೆ ಆ ಮನುಷ್ಯನ ಹೊಟ್ಟೆ ಉಪ್ಪರಿಸಿಕೊಂಡು ಒಡೆದು ಸಾಯುವನು. ಆದರೆ ಶ್ರೀಪಾದರು ಲೀಲಾ ವಿಶೇಷಗಳು ಯಾರು ತಾನೇ ಊಹಿಸಬಲ್ಲರು? ನಾನಲ್ಲಿ ಕೊಳದಲ್ಲಿ ಬಾಪನಾರ್ಯರನ್ನು ನೆನೆಯುತ್ತಾ ನೀರು ತುಂಬಿಸಿಕೊಳ್ಳುತ್ತಿದ್ದರೆ, ಇಲ್ಲಿ ಶ್ರೀಪಾದರು ಪ್ರೇಮದಿಂದ ಬಾಪನಾರ್ಯರ ಹೊಟ್ಟೆ ನೀವುತ್ತಿದ್ದರು. ಶ್ರೀಪಾದರ ಮಹಿಮೆಯಿಂದ ನಾನು ಕುಡಿದ ಅಷ್ಟು ನೀರು ಹವೆಯಾಗಿ ಹೋಗುತ್ತಿತ್ತು. ನಾನು ಕುಡಿದು ಕುಡಿದು ಸುಸ್ತು ಹೊಡೆದನು. ಬಾಪನಾರ್ಯರು ಕ್ಷೇಮದಿಂದಿದ್ದರು. ನನ್ನ ಈ ಕ್ಷುದ್ರ ವಿದ್ಯೆ ಅಂದು ಏಕೆ ವಿಫಲವಾಯಿತೋ ನನಗೆ ತಿಳಿಯಲಿಲ್ಲ. ಶ್ರೀಪಾದರು ಕ್ಷುದ್ರೋಪಾಸಕರ ಪೀಡೆ ಓಡಿಸುವುದು. ನನಗೆ ಸರ್ಪಮಂತ್ರವೊಂದು ತಿಳಿದಿತ್ತು. ಅದನ್ನು ಪಠನೆ ಮಾಡಿ ಬೇಕಾದ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನೆದರೆ ಆ ವ್ಯಕ್ತಿ ಮನೆಯ ಬಳಿ ಎಲ್ಲೆಲ್ಲಿನ ಸರ್ಪಗಳು ಸೇರಿ ಅವನನ್ನು ಕಡಿಯುವವು. ನಾನಾ ಮಂತ್ರ ಪಠನೆ ಮಾಡಿ ಬಾಪನಾರ್ಯರನ್ನು ನೆನೆದೆನು. ಆಗ ಅನೇಕ ಸರ್ಪಗಳು ಬಾಪನಾರ್ಯರ ಮನೆ ಸೇರಿದವು. ಆದರೆ ಅವೆಲ್ಲವೂ ಮನೆ ಬಳಿ ಇದ್ದ ಒಂದು ಚಪ್ಪರವನ್ನು ಸೇರಿ ಪಡವಲ ಕಾಯಿಗಳಂತೆ ನೇತಾಡಿದವು. 2 ಮುಹೂರ್ತಗಳ ನಂತರ ಅವು ಬಂದ ದಾರಿಯಲ್ಲೇ ವಾಪಸ್ಸಾದವು. ಹೀಗೆ ನನ್ನ 2ನೆಯ ಪ್ರಯತ್ನವೂ ವಿಫಲವಾಯಿತು. ನನ್ನ ಅಧೀನದ ಭೂತ ಪ್ರೇತಗಳು ಬಾಪನಾರ್ಯರ ಮನೆ ಸುತ್ತಮುತ್ತಲೂ ಸಹ ಹೋಗಲಾರವೆಂದೆವು. ಇದಕ್ಕೆಲ್ಲ ಕಾರಣ ಶ್ರೀಪಾದರೇ ಎಂದು ನನಗೆ ಅರ್ಥವಾಯಿತು. ನನ್ನಲ್ಲಿನ ಕೆಟ್ಟ ರಾಕ್ಷಸ ಪ್ರವೃತ್ತಿ ಇನ್ನೂ ನಶಿಸದ ಕಾರಣ ನಾನು ಸ್ಮಶಾನಕ್ಕೆ ತೆರಳಿ ಶ್ರೀಪಾದರ ಹಿಟ್ಟಿನ ಪುತ್ಥಳಿಯನ್ನು ಮಾಡಿ ಅದಕ್ಕೆ 32 ಸ್ಥಾನಗಳಲ್ಲಿ 32 ಸೂಜಿಗಳನ್ನು ಚುಚ್ಚಿದೆ. ಈ ಮಾರಣ ಕೃತ್ಯದಿಂದ ಶ್ರೀಪಾದರ ಶರೀರದ ಆಯಾ 32 ಸ್ಥಾನಗಳಲ್ಲಿ ದುಷ್ಪ್ರತಿಕ್ರಿಯೆ ಆಗಲೇಬೇಕಿತ್ತು. ಅಷ್ಟೇ ಅಲ್ಲ, ಆ 32 ಸೂಜಿಗಳು ದ್ರವರೂಪ ತಾಳಿ ಶ್ರೀಪಾದರ ಶರೀರದೊಳಗೆ ಸೇರಿ ವಿಷಪ್ರಯೋಗ ನಡೆದು ಅವರ ಮೃತ್ಯುವಿಗೆ ಕಾರಣವಾಗುವುದು. ಆದರೆ ನನ್ನ ಈ ಪ್ರಯತ್ನವೂ ಸಹ ವಿಫಲವಾಯಿತು. ವಿಚಿತ್ರವಾಗಿ ಒಂದು ರಾತ್ರಿ 12 ಗಂಟೆಯ ಸಮಯ ನನ್ನ ಹೊಟ್ಟೆಯಲ್ಲಿ ಅಧಿಕವಾಗಿ ನೀರು ಸೇರಿ ಪ್ರಾಣಾಂತಕ ಭಾವನೆ ಬಂದಿತು. ನನ್ನ ಸರ್ಪ ಮಂತ್ರ ಪ್ರಭಾವದ ಸರ್ಪಗಳೆಲ್ಲವೂ ಪೀಠಾಪುರದ ನನ್ನ ಆಗಿನ ನಿವಾಸಕ್ಕೆ ಸೇರಿ ನನ್ನನ್ನು ಕಡಿದವು. ಶ್ರೀಪಾದರ ಹಿಟ್ಟಿನ ಬೊಂಬೆಗೆ ಎಲ್ಲೆಲ್ಲಿ ನಾನು ಸೂಜಿಗಳನ್ನು ಚುಚ್ಚಿದ್ದೆನೋ ಅಲ್ಲಲ್ಲಿ ಸರಿಯಾಗಿ ನನ್ನ ಶರೀರದಲ್ಲಿ ಸೂಜಿಯ ನೋವು ಆಗಲು ಆರಂಭಿಸಿತು. ಹೀಗೆ ನನ್ನ ದುಷ್ಟ ಚರ್ಯಗಳ ಪ್ರತಿಚರ್ಯಗಳು ನನ್ನ ಶರೀರದಲ್ಲಿ ಆಗತೊಡಗಿದವು.
ನರಕಯಾತನೆ ಅನುಭವಿಸಿದೆ. ಸತ್ತು ಹೋಗುವುದೇ ಲೇಸು ಎನ್ನಿಸುತ್ತಿತ್ತು. ಆದರೆ ಸಾವು ಬಾರದಿತ್ತು. ನರಕ ಬಾಧೆಗಳು ಹೇಗಿರುವವೋ ಸತ್ತ ನಂತರವೇ ಹೊರತು ತಿಳಿಯದು. ಆದರೆ ನಾನು ಆ ರಾತ್ರಿ ಜೀವಿಸಿರುವಾಗಲೇ ನರಕದ ಅನುಭವವನ್ನು ಸವಿದೆನು. ಭರಿಸಲಾರದ ಬಾಧೆಗಳು ಆದಾಗ ಯಾರೇ ಆಗಲಿ ದೈವದ ಕಡೆ ತಿರುಗದೆ ಇರಲಾರರು. ಶ್ರೀಪಾದ ಶ್ರೀವಲ್ಲಭರನ್ನು ನಾನು ನನ್ನ ಮನಸ್ಸಿನಲ್ಲೇ ಶರಣು ಬೇಡಿದೆನು. ನನ್ನ ಮನೋನೇತ್ರಕ್ಕೆ ಶ್ರೀಪಾದರ ರೂಪ ಕಾಣಿಸಿತು. ಬಂಗಾರಪ್ಪ, ನೀನು ಮಾಡಿದ ಮಹಾಪಾಪಗಳಿಗೆ ನೀನು ಅನೇಕ ವರುಷ ಇಹಲೋಕದಲ್ಲಿ ಬಾಧೆ ಅನುಭವಿಸಿದ ನಂತರ ನರಕದಲ್ಲಿ ಸಹ ಬಾಧೆ ಅನುಭವಿಸಬೇಕಾಗಿರುತ್ತದೆ. ಆದರೆ ನಿನ್ನ ಮೇಲೆ ಕೃಪೆ ವಹಿಸಿ ಇಂದಿನ ರಾತ್ರಿ ನೀನು ಅನುಭವಿಸುವ ಕಷ್ಟ ಯಾತನೆಗಳ ಮೂಲಕ ನಿನ್ನ ಪಾಪ ಕರ್ಮಗಳನ್ನು ಧ್ವಂಸ ಮಾಡುತ್ತಿದ್ದೇನೆ. ನಿನ್ನ ಕ್ಷುದ್ರ ವಿದ್ಯಾ ಪಾರಂಗತ್ಯವೆಲ್ಲವೂ ನಶಿಸುವುದು. ಆದರೆ ಯಾರಾದರೂ ಬಾಯಾರಿಕೆಯಿಂದ ನರಳುವವರು ನಿನ್ನ ಮನೋನೇತ್ರಕ್ಕೆ ಕಂಡು ಬಂದಲ್ಲಿ ನೀರು ಕುಡಿಯುವ ನೀರಿನಿಂದ ಅವರೆಷ್ಟೇ ದೂರದಲ್ಲಿದ್ದರೂ ದಾಹ ತೀರಿದವರಾಗುವರು. ತಲೆ ಕೆಳಗಿನಿಂದ ತೂಗಾಡುವೆನೆಂಬ ಒಂದು ಯೋಗ ಪ್ರಕ್ರಿಯೆಯಿಂದ ನೀನು ಆನಂದ ಹೊಂದುವೆ. ಇಂದಿನಿಂದ ಸಾತ್ವಿಕ ಪ್ರವೃತ್ತಿಯಿಂದ ಜೀವನ ಕಳೆಯುವವನಾಗು. ನಮ್ಮ ತಂದೆ ತಾಯಿಯ ಮನೆಯಲ್ಲಾಗಲಿ ಬಾಪನಾರ್ಯರ ಮನೆಯಲ್ಲಾಗಲಿ ಕಾಲಿಡಲು ಎಷ್ಟು ಜನುಮಗಳ ಪುಣ್ಯ ಬೇಕಾಗಿದೆ. ನಿನಗೆ ಈ ಜನುಮದಲ್ಲಿ ಅಷ್ಟು ಅದೃಷ್ಟವಿಲ್ಲ. ಅದೃಷ್ಟ ಅಕಸ್ಮಾತ್ತಾಗಿ ಲಭಿಸುವುದಲ್ಲ. ಹಾಗೆಯೇ ದುರದೃಷ್ಟವೂ ಸಹ ವಿಚಕ್ಷಣೆ ಇಲ್ಲದೆ ಕೊಡತಕ್ಕಂತಹದ್ದು ಅಲ್ಲ. ಹಿಂದಿನ ಜನುಮದ ಪುಣ್ಯ ಕರ್ಮಗಳು ಒಂದೇ ಬಾರಿಗೆ ಫಲಿತ ಕೊಟ್ಟಾಗ ಅದೃಷ್ಟ ಎನ್ನುವರು. ಹಾಗೆಯೇ ಪಾಪ ಕರ್ಮಗಳು ಒಂದೇ ಬಾರಿಗೆ ಫಲಿತ ನೀಡಿದಾಗ ದುರದೃಷ್ಟ ಎನ್ನುವರು. ಪ್ರಾಣ ಕೊಡುವವನು ಪರಮೇಶ್ವರನಾಗಿದ್ದಾಗ ಪ್ರಾಣ ತೆಗೆಯುವ ಅಧಿಕಾರ ಸಹ ಆ ಪರಮೇಶ್ವರನಿಗೆ ಮಾತ್ರ ಉಂಟು. ಮಾತಾಪಿತರು ಜನ್ಮದಾತರು, ಆದ್ದರಿಂದ ಪರಮ ಪೂಜ್ಯರು. ಅವರನ್ನು ವೃದ್ಧಾಪ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದವರಿಗೆ ನನ್ನ ಕಟಾಕ್ಷ ಇರಲಾರದು. ನೀನು ಕ್ಷುದ್ರ ವಿದ್ಯೆಯಿಂದ ಎಷ್ಟೋ ಅಮಾಯಕರನ್ನು ಅಕಾಲ ಮರಣಕ್ಕೆ ಗುರಿ ಮಾಡಿದ್ದೀಯ. ಆ ಪಾಪಗಳ ಫಲ ನಿನಗೆ ಒಬ್ಬ ಕನ್ನಡ ಬ್ರಾಹ್ಮಣ ಶಂಕರ ಭಟ್ಟು ಕಾಣಿಸಿಕೊಳ್ಳುವವರೆಗೂ ಇರುವುದು. ಆತ ಬಾಯಾರಿಕೆಗೊಂಡು ನೀರನ್ನು ಬಯಸಿದಾಗ ನಿನ್ನ ವಿದ್ಯೆಯಿಂದ ಅವನ ಆಸೆ ಪೂರೈಸು. ತಕ್ಷಣ ನಿನ್ನ ಪಾಪ ನಿಶ್ಶೇಷವಾಗುವುದು. ಆ ಶಂಕರ ಭಟ್ಟು ನನ್ನ ಚರಿತ್ರೆಯನ್ನು ಬರೆಯುವನು ಎಂದು ಹೇಳಿದರು. ಈ ಸಂಘಟನೆಯ ಸಮಯದಲ್ಲಿ ಶ್ರೀಪಾದರ ವಯಸ್ಸು 7-8 ವರ್ಷ. ಮಗು ಶಂಕರ ಭಟ್ಟು, ಅಂದಿನಿಂದ ನಿನಗಾಗಿಯೇ ಕಾದಿದ್ದೇನೆ. ಇಂದು ನನ್ನ ಸುದಿನ ಎಂದು ಬಂಗಾರಪ್ಪ ನುಡಿದರು. ನನಗೆ ಇದೆಲ್ಲವೂ ಅಯೋಮಯವಾಗಿರಲು ಹೀಗೆಂದನು. ಸ್ವಾಮಿ, ತಾವು ನೀರು ಕುಡಿದಲ್ಲಿ ಮತ್ತೊಬ್ಬರ ಬಾಯಾರಿಕೆ ಹೇಗೆ ತೀರುವುದು? ಇದರ ಮರ್ಮ ತಿಳಿಸಿ. ಮಗು, ಬಂಗಾರಪ್ಪನವರು ಹೇಳಿದರು, ಅನ್ನಮಯ ಕೋಶದಲ್ಲಿರುವ ಜೀವಿಗಳು ಭೌತಿಕ ಸಂಸ್ಕಾರವನ್ನು ಹೊಂದಿ ಭೌತಿಕ ಪ್ರಪಂಚದಲ್ಲಿ ಅನುಭವಗಳನ್ನು ಹೊಂದುವರು. ಪ್ರಾಣಮಯ ಕೋಶದ ಜೀವಿಗಳು ಸೂಕ್ಷ್ಮ ಶರೀರ ಚೈತನ್ಯ ಹೊಂದಿರುವವರು. ಮನೋಮಯ ಕೋಶದ ಜೀವಿಗಳು ಮಾನಸಿಕ ಪ್ರಪಂಚದ ಜೊತೆ ಸಂಬಂಧ ಹೊಂದಿರುವವರು. ವಿಜ್ಞಾನ ಸಮಯ ಕೋಶದ ಜೀವಿಗಳು ಅದಕ್ಕೆ ಸಂಬಂಧಪಟ್ಟ ಪ್ರಪಂಚದಿಂದ ಸಂಬಂಧ ಹೊಂದಿರುವವರು. ಆನಂದಮಯ ಕೋಶದ ಜೀವಿಗಳಿಗೆ ಆನಂದಾನುಭವ ಇರುವುದು. ಪ್ರಾಣಮಯ ಶಕ್ತಿಯನ್ನು ಒಂದಾನೊಂದು ಯೋಗ ಪ್ರಕ್ರಿಯೆಯ ಮೂಲಕ ನಾನು ಇತರ ಜೀವಿಗಳ ಪ್ರಾಣಮಯ ಶಕ್ತಿಯ ಜೊತೆ ಅನುಸಂಧಾನ ಮಾಡುವೆನು. ಆದ್ದರಿಂದ ಈ ತಾದಾತ್ಮ್ಯ ಭಾವದ ಕಾರಣ ಇದು ಸಾಧ್ಯವಾಗುವುದು. ಒಂದಾನೊಂದು ಯೋಗ ಪ್ರಕ್ರಿಯೆಯ ಮೂಲಕ ಹಿಂದೆ ವಾಲಿ ಅವನ ಎದುರಿನಲ್ಲಿನ ವ್ಯಕ್ತಿಗಿಂತ 2ರಷ್ಟು ಶಕ್ತಿ ಬಲ ಹೊಂದುತ್ತಿದ್ದನು. ಆದ್ದರಿಂದಲೇ ಶ್ರೀರಾಮನು ವಾಲಿಯನ್ನು ಮರದ ಮರೆಯಿಂದ ವಧಿಸಿದನು. ವಿಶ್ವಾಮಿತ್ರ ಮಹರ್ಷಿ ರಾಮಲಕ್ಷ್ಮಣರಿಗೆ ಬಲ, ಅತಿಬಲ
ಎಂಬ 2 ಪವಿತ್ರ ಮಂತ್ರಗಳನ್ನು ಉಪದೇಶಿಸಿದರು. ಈ ಮಂತ್ರಗಳ ಸ್ಪಂದನೆಗೆ ಸರಿಯಾಗಿ ಪ್ರಾಣಶಕ್ತಿಯನ್ನು ಒದಗಿಸಿದರೆ ವಿಶ್ವಾಂತರಾಳದಲ್ಲಿರುವ ವಿಶ್ವಶಕ್ತಿಯನ್ನು ತನ್ನ ಒಳಗೆ ಆಕರ್ಷಿಸಲು ಸಾಧ್ಯವಾಗುವುದು. ಶರೀರ ಪರಿಶುದ್ಧವಿಲ್ಲದಿದ್ದಲ್ಲಿ ಆ ಶಕ್ತಿ ನಮ್ಮ ಶರೀರದೊಳಗೆ ಪ್ರವೇಶಿಸುವ ಸಮಯ ಬಹಳ ನೋವು ಆಗುವುದಲ್ಲದೆ ಆ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗದೆ ಸಾವು ಸಂಭವಿಸುವುದು. ಪರಿಶುದ್ಧತಾ ಕ್ರಮದಲ್ಲಿ ಮಾನವ ಶರೀರಗಳು 12 ದಶಗಳಲ್ಲಿರುವವು. ಶ್ರೀರಾಮರ ಶ್ರೀ ದತ್ತರ ಶರೀರಗಳು 12 ಮತ್ತು 12ಕ್ಕೂ ಮೀರಿ ಆ 12ಕ್ಕೂ ಮೀರಿದ ದಶೆಗೆ ಸೇರಿರುವವು. ಆದ್ದರಿಂದ ದತ್ತಾವತಾರರಾದ ಶ್ರೀಪಾದ ಶ್ರೀವಲ್ಲಭರಲ್ಲಿ ಅನಂತ ಶಕ್ತಿ, ಜ್ಞಾನ ಮತ್ತು ವ್ಯಾಪಕತ್ವ ಸಹಜ ಸಿದ್ಧವಾಗಿರುವುದು ಎಂದು ಬಂಗಾರಪ್ಪ ನುಡಿದರು. ಆಗ ನಾನು, ಸ್ವಾಮಿ, ಗೌತಮ ಮಹರ್ಷಿಗಳ ಶಾಪದ ಕಾರಣ ಮಾತೆ ಅಹಲ್ಯ ಶಿಲೆಯಾದಳೆಂದು, ಶ್ರೀರಾಮರ ಪಾದಧೂಳಿ ಸ್ಪರ್ಶದಿಂದ ವಿಮುಕ್ತಳಾದಳು ಎನ್ನುವರೆ ಆಕೆ ನಿಜಕ್ಕೂ ಶಿಲೆ ಆದಳ, ಇಲ್ಲ ಗೂಢಾರ್ಥ ಅದರಲ್ಲಿ ಇದೆಯಾ ಎಂದು ಪ್ರಶ್ನಿಸಿದೆ. ಆಗ ಬಂಗಾರಪ್ಪ, ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀಯ. ಅಹಲ್ಯಳ ನೆರಳ ರೂಪದಿಂದಲೇ ಇಂದ್ರನು ಸಂಬಂಧ ಹೊಂದಿದ್ದನು. ಅದು ತಿಳಿಯದೆ ಕ್ರೋಧಾವೇಶದಲ್ಲಿ ಗೌತಮನು ಅಹಲ್ಯಳನ್ನು ಶಿಲೆ ಆಗುವಂತೆ ಶಪಿಸಿದನು. ಆಗ ಅಹಲ್ಯ, ಓ ಬುದ್ಧಿಯಿಲ್ಲದ ಮುನಿ, ಎಂತಹ ಕೆಲಸ ಮಾಡಿದ್ದೀಯಾ ಅಂದಳು. ಗೌತಮನಲ್ಲಿನ ಬುದ್ಧಿ ಕ್ಷೀಣಿಸಿ ಹುಚ್ಚನಾಗಿ ಅನೇಕ ದಿವ್ಯ ಸ್ಥಳಗಳನ್ನು ಸುತ್ತಿ ಶಿವಾನುಗ್ರಹದಿಂದ ಪುನಃ ಆರೋಗ್ಯ ಪಡೆದನು. ಚೈತನ್ಯ ಪರಿಣಾಮ ಕ್ರಮ ಪರಿಶೀಲಿಸಿದರೆ ಶಿಲೆ ಪ್ರಥಮ ಸ್ಥಾನದಲ್ಲಿರುವುದು. ಅದರಲ್ಲಿನ ಆತ್ಮ ನಿರ್ಜೀವ ಸ್ಥಿತಿಯಲ್ಲಿರುವುದು. ಶಿಲೆಯಲ್ಲಿ ಸಹ ಅನೇಕ ಜಾತಿಗಳಿವೆ. ಒಂದಾನೊಂದು ಶಿಲೆ ಆತ್ಮ ಆ ಶಿಲೆಯಲ್ಲಿ ಕೆಲವು ಸಂಸ್ಕಾರಗಳನ್ನು ಹೊಂದುತ್ತಿರುವುದು. ಒಂದಾನೊಂದು ಶಿಲೆಯ ಆತ್ಮ ಆ ಶಿಲೆಯಲ್ಲಿ ಕೆಲವು ಸಂಸ್ಕಾರಗಳನ್ನು ಹೊಂದುತ್ತಿರುವುದು. ಆ ಅನುಭವಗಳ ನಂತರ ಮತ್ತೊಂದು ಜಾತಿಯ ಶಿಲೆಯಲ್ಲಿ ಆ ಆತ್ಮ ಪ್ರವೇಶಿಸುವುದು. ಹಾಗೆ ಖಾಲಿಯಾಗಿದ್ದ ಮೊದಲನೆಯ ಶಿಲೆಯೊಳಗೆ ಮತ್ತೊಂದು ಆತ್ಮ ಪ್ರವೇಶಿಸುವುದು. ಯಾವ ಆತ್ಮ ಯಾವ ಶಿಲೆಯಲ್ಲಿ ಎಷ್ಟು ಕಾಲ ಇತ್ತೆಂಬುದು ಕೇವಲ ಯೋಗ ದೃಷ್ಟಿ ಉಳ್ಳವರಿಗೆ ಮಾತ್ರ ತಿಳಿಯಲು ಸಾಧ್ಯ. ಒಂದು ಶಿಲೆಯಲ್ಲಿ ಒಂದು ಆತ್ಮ ಇರಲು ಆ ಶಿಲೆ 2 ಭಾಗಗಳಾಗಿದ್ದಲ್ಲಿ ಒಂದರಲ್ಲಿ ಈ ಆತ್ಮ ಮತ್ತು ಎರಡನೆಯ ಶಿಲೆಯಲ್ಲೇ ಮತ್ತೊಂದು ಆತ್ಮ ಇದ್ದು ಕೆಲವು ಅನುಭವಗಳನ್ನು ಹೊಂದುವುದು. ಆ ಅನುಭವಗಳ ವಿಷಯ ಆ ಆತ್ಮಕ್ಕೆ ತಿಳಿಯದು. ಆದರೆ ಶಿಲಾಸ್ಥಿತಿಯಲ್ಲಿರುವ ಆತ್ಮ ಬಹಳಷ್ಟು ಬಾಧೆ ಅನುಭವಿಸುವುದು. ಅದಕ್ಕೆ ಜೀವವಿಲ್ಲದಿದ್ದರೂ ಬಾಧೆಯ ಅನುಭವ ಉಂಟು ಎಂದರು. ಜೀವಿಗಳಿಗೆ ವಿವಿಧ ಯೋನಿಗಳಲ್ಲಿ ಆಗುವ ಕಷ್ಟಗಳ ವಿವರಣೆ. ಆಗ ನಾನು, ಅಂದರೆ ಶಂಕರ ಭಟ್ಟು, ಸ್ವಾಮಿ, ಜೀವವಿದ್ದರೇನೇ ತಾನೇ ಬಾಧೆ ಅಥವಾ ಸುಖದ ಅನುಭವ. ಹಾಗಾದರೆ ನಿರ್ಜೀವ ಪದಾರ್ಥಗಳಿಗೆ ಅಪರಿಮಿತ ಬಾಧೆ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದನು. ಆಗ ಬಂಗಾರಪ್ಪನವರು, ಜೀವಾತ್ಮ ಪರಮಾತ್ಮನಲ್ಲಿ ಸೇರಿರಲು ಬ್ರಹ್ಮಾನಂದವನ್ನು ಅನುಭವಿಸುವುದು. ಅದು ಮಾತಿಗೆ ಸಿಗದಂಥದ್ದು, ಮನಸ್ಸಿಗೆ ತಿಳಿಯಲಾರದ್ದು. ಹಾಗೆಯೇ ಜೀವಾತ್ಮ ಶಿಲೆಯಲ್ಲಿರಲು ಬ್ರಹ್ಮಾನಂದಕ್ಕೆ ಸಂಪೂರ್ಣ ವಿರುದ್ಧವಾದ ಮಹಾ ದುಃಖವನ್ನು ಅನುಭವಿಸುವುದು. ಅದು ಸಹ ವಾಕ್ಯಕ್ಕೂ ಸಿಗದಾಗಿ ಮನಸ್ಸಿಗೆ ತಿಳಿಯಲಾಗಿರುವುದು. ಅಂದರೆ ಪ್ರಾಣ ಇಲ್ಲದಲ್ಲಿ ಅನುಭವಿಸಲಾದ ಮಹಾ ದುಃಖ ಅದು. ಅನೇಕ ಶಿಲೆಗಳಲ್ಲಿ ಈ ಆತ್ಮ ಪರಿಭ್ರಮಿಸುತ್ತಾ ತಿಳಿಯಲಾರದ, ಊಹಿಸಲಾರದ, ಪ್ರಾಣವಿಲ್ಲದ ಮಹಾ ದುಃಖಗಳನ್ನು ಅನುಭವಿಸುತ್ತಾ ಲೋಹದಲ್ಲಿ ಪ್ರವೇಶಿಸುವುದು. ವಿವಿಧ ಲೋಹಗಳಲ್ಲಿ ಅದು ಸುತ್ತುತ್ತಾ ನಿದ್ರಾಣ ಸ್ಥಿತಿಯಲ್ಲಿರುವ ಪ್ರಾಣವನ್ನು ಅನುಭವಿಸುವುದು. ಒಂದು ಲೋಹದ ಮೇಲೆ ಅದಕ್ಕೆ ಸರಿಬೀಳದ ವಿಷಪೂರಿತ ಪದಾರ್ಥ ಸುರಿದರೆ ಅದರಲ್ಲಿ ನಿದ್ರಾಣ ಸ್ಥಿತಿಯಲ್ಲಿರುವ ಪ್ರಾಣ ನಿದ್ರಾಣ ಸ್ಥಿತಿಯಲ್ಲೇ ಬಾಧೆಯನ್ನು ಅನುಭವಿಸಿ ಆ ಲೋಹವನ್ನು ಬಿಟ್ಟು ಮತ್ತೊಂದು ಲೋಹದೊಳಗೆ ಪಯಣಿಸುವುದು.
ಲೋಹ ಜಾತಿಗಳಲ್ಲಿ ತಾದಾತ್ಮ್ಯತೆ ಹೊಂದಿದ ಆತ್ಮ ಪರಿಣಾಮ ಕ್ರಮದಲ್ಲಿ ಬೇರೆ ಸ್ಥಾನದಲ್ಲಿರುವ ವೃಕ್ಷದಲ್ಲಿ ಪ್ರವೇಶಿಸುವುದು. ಇಲ್ಲಿಯವರೆಗೂ ನಿರ್ಜೀವ ಪದಾರ್ಥವಾಗಿದ್ದಾಗ ನಿದ್ರಾಣ ಸ್ಥಿತಿಯಲ್ಲಿದ್ದ ಪ್ರಾಣ ಈಗ ಚೈತನ್ಯ ಹೊಂದಿ ನೇರವಾಗಿ ನಿಂತೋ ವಾಲಿಕೊಂಡೋ ಇರಬೇಕೆಂಬ ಉದ್ದೇಶ ಹೊಂದಿರುವುದು. ಆದರೆ ದೃಢತ್ವಕ್ಕಾಗಿ ಏರ್ಪಡಿಸಿದ ಆ ವೃಕ್ಷದ ಬೇರುಗಳು ಭೂಮಿಯೊಳಗೆ ಸೀಳಿಕೊಂಡು ಹೋಗಿ ಹಾಗೆ ಆಗಲು ಅನುಕೂಲ ಮಾಡಿಕೊಡುವವು. ಆತ್ಮ ಈ ಪ್ರಕಾರವಾಗಿ ಅನೇಕ ವೃಕ್ಷಗಳಲ್ಲಿ ಪ್ರವೇಶಿಸಿ ಅನೇಕ ಅನುಭವಗಳನ್ನು ಹೊಂದುತ್ತಾ ಅರ್ಧ ಭಾಗ ಜೀವದಿಂದಲೂ ಉಳಿದ ಅರ್ಧ ಭಾಗ ಜೀವವಿಲ್ಲದೆ ಇರುವಂತಹ ಸ್ಥಿತಿಯಿಂದ ಹೊರಬಂದು ಕ್ರಿಮಿಕೀಟಕಗಳಾಗಿ ಬದಲಾವಣೆ ಹೊಂದುವುದು. ಈ ಸ್ಥಿತಿಯಲ್ಲಿ ಚಲನವನ್ನು ಬಯಸುವ ಅದರ ಸಂಕಲ್ಪ ಪೂರೈಸುವುದು. ಹೀಗೆ ಕ್ರಿಮಿಕೀಟಕಾದಿಗಳಾಗಿದ್ದು ಅನೇಕ ಸಂಸ್ಕಾರಗಳನ್ನು ಹೊಂದುತ್ತಾ ಮೀನಿನ ರೂಪವನ್ನು ಹೊಂದುವುದು. ನಂತರ ಪಕ್ಷಿ ಅಂದರೆ ಹಕ್ಕಿಯ ರೂಪ, ಅನೇಕ ಹಕ್ಕಿಗಳ ರೂಪದಲ್ಲಿ ಅನುಭವ ಹೊಂದಿ ನಂತರ 4 ಕಾಲಿನ ಜೀವಿಯಾಗಿ ಹುಟ್ಟುವುದು. ಅದರಲ್ಲೂ ಪರಮ ಪವಿತ್ರವಾದ ಗೋಜನ್ಮವನ್ನು ತಾಳುವುದು. ಮಾನವರಿಗೆ ತಾಯಿಯಂತೆ ಹಾಲನ್ನು ಕೊಡುತ್ತಾ ಅದಕ್ಕೆ ತಿಳಿಯದಂತೆಯೇ ಪುಣ್ಯ ಸಂಪಾದಿಸುವುದು. ಎತ್ತು ಜನುಮದಲ್ಲಿ ಸಹ ಮಾನವನಿಗೆ ಆಹಾರ ಎತ್ತಿನ ಜನುಮದಲ್ಲಿ ಸಹ ಮಾನವನಿಗೆ ಆಹಾರ ಉತ್ಪತ್ತಿಗೆ ಸಹಕಾರವನ್ನು ಕೊಟ್ಟು ಸಾಕಷ್ಟು ಪುಣ್ಯ ಸಂಪಾದಿಸುವುದು. ನಂತರದ ಜನುಮದಲ್ಲಿ ಅದೇ ಆತ್ಮ ಮಾನವನ ಶರೀರ ಹೊಂದುವುದು. ಸಂಸ್ಕಾರಗಳು ಆಲೋಚನೆಗಳನ್ನು ಅದರಿಂದ ಕೃತ್ಯಗಳು ಮಾಡಲ್ಪಟ್ಟು ಪುಣ್ಯ ಪಾಪ ಕರ್ಮಗಳಾಗುವವು. ಸಾಧನೆಯ ಪಥದಲ್ಲಿ ಸಪ್ತ ಭೂಮಿಕೆಗಳ ವಿಚಾರಣೆ. ಮಾನವನು ಬದಲಾವಣೆಯ ಹಾದಿಯಲ್ಲಿ ಸಪ್ತ ಭೂಮಿಕೆಗಳಲ್ಲಿ ಇರುವನು. ಮೊದಲನೆಯ ಭೂಮಿಕೆಯಲ್ಲಿ ಸ್ಥೂಲ ದೇಹೇಂದ್ರಿಯಗಳು ಸೂಕ್ಷ್ಮ ದೇಹೇಂದ್ರಿಯಗಳನ್ನು ಒಂದೇ ಸಮಯ ಉಪಯೋಗಿಸುವನು. ಎರಡನೆಯ ಭೂಮಿಕೆಯಲ್ಲಿ ಸೂಕ್ಷ್ಮ ದೇಹೇಂದ್ರಿಯಗಳಿಂದ ಸೂಕ್ಷ್ಮ ಪ್ರಪಂಚದ ಅನುಭವವನ್ನು ಹೊಂದಿ ಚಿಕ್ಕ ಪುಟ್ಟ ಮಹಿಮೆಗಳನ್ನು ಮಾಡುವ ಸಾಮರ್ಥ್ಯ ಹೊಂದುವನು. 4ನೆಯ ಭೂಮಿಕೆಯಲ್ಲಿನ ನಡುವೆ ವಶೀಕರಣ ಕೇಂದ್ರ ಹೊಂದಿದೆ. ವಶೀಕರಣಕ್ಕೆ ಒಳಗೊಂಡರೆ ಇದ್ದ ಸ್ಥಿತಿಯಲ್ಲೇ ಇರಲಾಗುವುದು. ಗೌತಮ ಅಹಲ್ಯೆಯನ್ನು ಶಪಿಸಿದಾಗ ಬಹಳ ಆಶ್ಚರ್ಯಕ್ಕೆ ಒಳಗಾದಳು. ಆಗ ಆ ಸಾಧ್ವಿ ಶಿಲಾ ಚೈತನ್ಯದಲ್ಲಿದ್ದ ಹಾಗೆ ಭಾವಿಸಿಕೊಂಡಳು. ಆಕೆ ಹಾಗೆಯೇ ಶ್ರೀರಾಮ ದರ್ಶನದವರೆಗೂ ಅದೇ ಸ್ಥಿತಿಯಲ್ಲಿ ಇದ್ದು ಬಿಟ್ಟಳು. ಅಹಲ್ಯೆಯ ಶರೀರ ಶಿಲೆಯಾಗಲಿಲ್ಲ. ಆಕೆಯ ಮನಸ್ಸು ಮಾತ್ರವೇ ಆ ಸ್ಥಿತಿಯನ್ನು ಹೊಂದಿತು. ಅಂದರೆ 3-4 ಭೂಮಿಕೆಗಳ ಮಧ್ಯೆ ಇರುವ ವಶೀಕರಣ ಕೇಂದ್ರದಳು ಇದ್ದು ಬಿಟ್ಟಿತು. ಶ್ರೀರಾಮನ ಪಾದ ಧೂಳಿ ಸೋಂಕಿದಂತೆಯೇ ಆಕೆಯ ಮನೋಪುಷ್ಪ ಅರಳಿ ಪುನಃ ನಿಜ ಸ್ಥಿತಿಯನ್ನು ಹೊಂದಿದಳು. 4ನೆಯ ಭೂಮಿಕೆಗೆ ಸೇರಿದ ಆತ್ಮಕ್ಕೆ ಅತ್ಯಂತ ವಿಸ್ತಾರವಾದ ಯೋಗಶಕ್ತಿಗಳು ಲಭಿಸುವವು. ತಮ್ಮ ಯೋಗಶಕ್ತಿಗಳನ್ನು ಲೋಕ ಕಲ್ಯಾಣಕ್ಕೆ ಅಂತರಾತ್ಮ ಬೋಧಿಸಿದಂತೆ ನಡೆಸಿದರೆ ಮೇಲಿನ ಸ್ಥಿತಿಗೆ ಹೋಗಬಲ್ಲರು. ಹಾಗಲ್ಲದೆ ಪಾಪ ಕಾರ್ಯಕ್ಕೂ ತುಚ್ಛವಾದ ಸ್ವಾರ್ಥಕ್ಕಾಗಿಯೂ ಈ ಶಕ್ತಿಗಳನ್ನು ಬಳಸಿದರೆ ಪತನ ಹೊಂದಿ ಶಿಲಾ ಚೈತನ್ಯದಲ್ಲಿ ಬೀಳುವುದು ಶತಸಿದ್ಧ. ನಂತರ ಅನೇಕ ಸಾವಿರ ಜನ್ಮಗಳನ್ನು ತಾಳಿದ ಮೇಲೆಯೇ ಮಾನವ ಜನ್ಮ ಸಾಧ್ಯ. 5ನೆಯ ಭೂಮಿಕೆಯಲ್ಲಿ ಇರುವವರು ಸಂಕಲ್ಪ ಜ್ಞಾನರು. 6ನೆಯ ಭೂಮಿಕೆಯಲ್ಲಿ ಇರುವವರು ಭಾವಜ್ಞಾನರು. ಸಂಕಲ್ಪ ಜ್ಞಾನರು ದೈವ ಸಾಕ್ಷಾತ್ಕಾರ ಕೋರುತ್ತಲೇ ಪ್ರಾಪಂಚಿಕ ಕೆಲಸ ಕಾರ್ಯಗಳನ್ನು ಸಹ ಮಾಡುತ್ತಾರೆ. ಆದರೆ ಭಾವಜ್ಞಾನರಿಗೆ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ಆಲೋಚನೆ ಬಹಳ ಕಡಿಮೆ ಇರುವುದು. 7ನೆಯ ಭೂಮಿಕೆಯಲ್ಲಿ ಇರುವವರು ಪರಮಾತ್ಮನಲ್ಲಿದ್ದೇ ಅನಂತ ಸ್ಥಿತಿಯ ಜ್ಞಾನವನ್ನು ಹೊಂದಬಲ್ಲರು ಎಂದು ತಿಳಿಸಿದರು. ಅವತಾರ ಪುರುಷರಿಗೂ ಹಾಗೂ ಸಾಧಕರಿಗೂ ಇರುವ ವ್ಯತ್ಯಾಸ. ಬಂಗಾರಪ್ಪ ಹೇಳಿದ ಮಾತನ್ನು ಕೇಳಿದ ನಂತರ ನನಗೆ ಕೆಲವು ಸಂದೇಹಗಳು ಬಂದವು. ಅವನ್ನು ತೀರಿಸಿಕೊಳ್ಳಲು ನಾನು, ಸ್ವಾಮಿ,
ಜೀವಿಗಳಿಗೆ ಮಾತ್ರವೇ ಪರಿಣಾಮ ಇರುತ್ತವೆಯೇ? ಇಲ್ಲ ಅವತಾರ ಪುರುಷರಿಗೂ ಇದು ವರ್ತಿಸುವುದೇ ಎಂದೆನು. ಆಗ ಬಂಗಾರಪ್ಪ, ಅವತಾರಗಳು ಕಾಲಕ್ಕೆ ತಕ್ಕಾಗಿ ಬರುತ್ತಿರುವವು. ಮಾನವ ಭಗವಂತನಾದರೆ ಸಮರ್ಥ ಸದ್ಗುರುವೆಂದು ಕರೆಯಲ್ಪಡುವನು. ದೇವನೇ ಮಾನವನಾಗಿ ಬಂದರೆ ಅವತಾರವೆನ್ನಲಾಗುವುದು. ಮೀನು ನೀರಿನಲ್ಲಿ ವೇಗದಿಂದ ಇರಬಲ್ಲದು. ಆಮೆ ನೀರು ಮತ್ತು ಭೂಮಿಯ ಮೇಲೆ ಸಹ ಚಲಿಸಬಲ್ಲದು. ಹಂದಿ, ಖಡ್ಗಮೃಗ ಭೂಮಿಯ ಮೇಲೆ ಹೆಚ್ಚು ಗತಿಯಿಂದ ಚಲಿಸಬಲ್ಲ ಪ್ರಾಣಿ. ನಾರಸಿಂಹ ಜಂತುಗಳಲ್ಲಿ ಶ್ರೇಷ್ಠವಾದ ಸಿಂಹದ ಮುಖದೊಂದಿಗೆ ಮಿಕ್ಕ ಶರೀರ ಮನುಷ್ಯ ರೂಪದಲ್ಲಿರುವ ಅವತಾರ. ಯಾಚನಾ ಪ್ರವೃತ್ತಿಯುಳ್ಳ ತಮೋಗುಣ ಪ್ರಧಾನವಾಗಿ ಬಂದದ್ದು ವಾಮನಾವತಾರ. ರಜೋಗುಣ ಪ್ರಧಾನವಾಗಿ ಬಂದದ್ದು ಪರಶುರಾಮಾವತಾರ. ಸತ್ವಗುಣ ಪ್ರಧಾನವಾಗಿ ಬಂದದ್ದು ರಾಮಾವತಾರ. ತ್ರಿಗುಣಕ್ಕೂ ಅತೀತವಾದ ನಿರ್ಗುಣ ತತ್ವ ಪ್ರಧಾನವಾಗಿ ಬಂದದ್ದು ಶ್ರೀ ಕೃಷ್ಣ ಅವತಾರ. ಕರ್ಮ ಪ್ರಧಾನವಾಗಿ ಬಂದದ್ದು ಬುದ್ಧ ಅವತಾರ. ಸಮಸ್ತ ಸೃಷ್ಟಿಯೊಳಗಿನ ಏಕತ್ವದೊಳಗಿನ ಅನೇಕತ್ವವನ್ನು, ಅನೇಕತ್ವದಲ್ಲಿನ ಏಕತ್ವವನ್ನು ತನ್ನೊಳಗೆ ಉಳಿಸಿಕೊಂಡು ಬಂದ ಅತ್ಯಂತ ಅದ್ಭುತವಾದ, ಅತ್ಯಂತ ವಿಲಕ್ಷಣವಾದ ಅವತಾರ ಯುಗಾವತಾರ ಶ್ರೀಪಾದ ಶ್ರೀವಲ್ಲಭಾವತಾರ. ಶ್ರೀಪಾದರಿಗೆ ಋಣಾನುಬಂಧವಿಲ್ಲದ ಯೋಗ ಸಂಪ್ರದಾಯಗಳಾಗಲಿ, ಮತಗಳಾಗಲಿ, ಧರ್ಮಗಳಾಗಲಿ ಸೃಷ್ಟಿಯಲ್ಲೇ ಇಲ್ಲ. ಶ್ರೀಪಾದರ ಸ್ಥಿತಿ ಅದೆಷ್ಟು ಬುದ್ಧಿಶಾಲಿಗಳಿಗೆ ಆಗಲಿ ಅಗೋಚರ. ಅವರಿಗೆ ಅವರೇ ಸರಿ. ಎಲ್ಲ ಸಿದ್ಧಾಂತಗಳು, ಸಂಪ್ರದಾಯಗಳು ಸಹ ಅವರಲ್ಲಿ ಸಮನ್ವಯ ಹೊಂದುವವು. ಈ ಸೃಷ್ಟಿಗೆಲ್ಲ ಆದಿ ಮತ್ತು ಅಂತ್ಯ ಅವರೇ. ಸ್ಪಂದನೆಗಳಿಗೊಳಗಾಗಿರುವ ಈ ಜಗದ್ವ್ಯಾಪಾರವನ್ನೆಲ್ಲ ನೋಡಿಕೊಳ್ಳುವುದು, ಸಂಕಲ್ಪಿಸುವುದು ಮತ್ತು ನಡೆಸುವುದು ಶ್ರೀಗಳೇ. ಇದು ಅತ್ಯಂತ ಗಂಭೀರವಾದ ದೈವ ರಹಸ್ಯ. ಸಪ್ತರ್ಷಿಗಳಿಗೆ ತಿಳಿಯದ ಅವರ ಸ್ಥಿತಿಯನ್ನು ನಾನು ಏನೆಂದು ವರ್ಣಿಸಲಿ? ಮಗು ಶಂಕರ ಭಟ್ಟು, ನೀನು ಧನ್ಯನು. ಅವರ ಅವ್ಯಾಜ್ಯ ಪ್ರೀತಿಯನ್ನು ಹೊಂದಿರುವವರೇ ಧನ್ಯರು. ಇತರರ ಜೀವನ ವ್ಯರ್ಥ ಎಂದರು. ಸತ್ಕರ್ಮ ದುಷ್ಕರ್ಮಗಳ ಫಲ ವಿವರಣೆ. ಶಂಕರ ಭಟ್ಟರು ಕೇಳಿದರು, ಸ್ವಾಮಿ, ನನಗೊಂದು ಸಂದೇಹವಿದೆ. ಎಲ್ಲಾ ಕರ್ಮಗಳಿಗೂ ಪ್ರಬೋಧಕರು ಅವರೇ ಆದಾಗ ಲೋಕದಲ್ಲಿ ಕೆಲವರನ್ನು ಒಳ್ಳೆಯವರಾಗಿಯೂ ಇನ್ನು ಕೆಲವರನ್ನು ಕೆಟ್ಟವರಾಗಿಯೂ ಏಕೆ ಹುಟ್ಟಿಸಬೇಕು? ಅದಕ್ಕೆ ಶ್ರೀ ಬಂಗಾರಪ್ಪ ಜೋರಾಗಿ ನಕ್ಕು, ಮಗು, ಇದು ಒಳ್ಳೆಯ ಪ್ರಶ್ನೆಯೇ. ಸೃಷ್ಟಿ ಎಲ್ಲ ದ್ವಂದ್ವಗಳ ಸಹಾಯವಾಗಿಯೇ ನಿಂತಿದೆ. ಸಾವಿನ ಭಯವೇ ಇಲ್ಲದಿದ್ದರೆ ಬಹುಶಃ ಹೆತ್ತ ತಾಯಿ ಸಹ ತನ್ನ ಕಂದನನ್ನು ಪ್ರೇಮಿಸಲಾರಳು. ವೇದಗಳಲ್ಲಿ ಪುರುಷ ಶಬ್ದ ಆತ್ಮ ಎಂಬುವ ಅರ್ಥದಲ್ಲಿ ಉಪಯೋಗಿಸಲಾಗಿದೆಯೇ ಹೊರತು ಪುರುಷಾಧಿಪತ್ಯಗಾಗಿ ಅಲ್ಲ. ಮಾನವ ಧರ್ಮಗಳಿಗೂ ಜಂತು ಧರ್ಮಗಳಿಗೂ ಇರುವಷ್ಟು ವ್ಯತ್ಯಾಸವೇ ಮಾನವ ಮತ್ತು ದೇವತಾ ಧರ್ಮಗಳಿಗೂ ಸಹ ಇರುವುದು. ದ್ವಂದ್ವಗಳೇ ಇಲ್ಲದಿದ್ದರೆ ವಿಕಾಸವಾಗಲಿ ಪರಿಣಾಮವಾಗಲಿ ಸಾಧ್ಯವಿಲ್ಲ. ಭಗವಂತ ಸರ್ವಶಕ್ತಿವಂತನೆಂದರೆ ಎಲ್ಲ ಒಳ್ಳೆಯ ಶಕ್ತಿಗಳೇ ಅವರ ಬಳಿ ಇರುವವೆಂದು ಅರ್ಥವಲ್ಲ. ನೀನು ಈ ಪ್ರಪಂಚದಲ್ಲಿ ಕಾಣುತ್ತಿರುವ ಮೋಸ, ವಂಚನೆ, ದೌರ್ಜನ್ಯದಂಥದ್ದು ಸಹ ಆ ಸರ್ವಶಕ್ತಿಗಳಲ್ಲಿನ ಒಂದು ಭಾಗವೇ. ದುಃಖ ಇರುವುದರಿಂದಲೇ ಸುಖವನ್ನು ಬಯಸುತ್ತಿದ್ದೇವೆ. ದುಃಖದ ಜ್ಞಾನವಿಲ್ಲದಿದ್ದಲ್ಲಿ ಸುಖದ ಅನುಭವ ಎಂಬುದು ತಿಳಿಯಲಾರದು. ನಾವಿಂದು ಕಾಣುವ ಕೋಟಿ ಕೋಟಿ ನಕ್ಷತ್ರಗಳೆಲ್ಲ ಮೊದಲಿಗೆ ಚೆಲ್ಲಾಪಿಲ್ಲಿಯಾಗಿ ಇದ್ದವು. ಎಲ್ಲವೂ ಒಂದಕ್ಕೊಂದು ಡಿಕ್ಕಿ ಹೊಡೆದು ಇನ್ನಷ್ಟು ನಕ್ಷತ್ರ ರಾಶಿಗಳು ಆದವು. ಹೀಗೆ ಅನೇಕ ಬಾರಿ ಕೂಡಿದ ನಂತರ ಇಂದು ನಾವು ಕಾಣುತ್ತಿರುವ ಸುವ್ಯವಸ್ಥಿತವಾದ ನಕ್ಷತ್ರ ರಾಶಿಗಳು ಸ್ಥಿರ ಹೊಂದಿವೆ. ನಮ್ಮ ಸೌರ ಕುಟುಂಬದ ಗ್ರಹಗಳು ಸುವ್ಯವಸ್ಥಿತವಾದ ಕಕ್ಷೆಯಲ್ಲಿ ಭೂಮಿಯ ಸೂರ್ಯನ ಸುತ್ತಲೂ ತಿರುಗುತ್ತಿವೆ. ಆ ಸೂರ್ಯನಿಗೆ ಧ್ರುವ ಆಧಾರ. ಹೀಗೆ ಪರಸ್ಪರ ಆಕರ್ಷಣಾ ವಿಕರ್ಷಣೆಗಳಲ್ಲಿ ಸೃಷ್ಟಿ ನಡೆಯುತ್ತಿದೆ. ಪರಮಾತ್ಮನಲ್ಲಿ ಆಕರ್ಷಣೆ ಉಳ್ಳವನು
ಆಸ್ತಿಕನಾಗಿ ಸತ್ಕರ್ಮಿಯಾಗುತ್ತಿದ್ದಾನೆ. ವಿಕರ್ಷಣೆ ಉಳ್ಳವನು ನಾಸ್ತಿಕನಾಗಿ ದುಷ್ಕರ್ಮಿಯಾಗುತ್ತಿದ್ದಾನೆ. ಆಸ್ತಿಕರಿಗೂ ನಾಸ್ತಿಕರಿಗೂ ಸಹ ಅವರೇ ಆಧಾರ. ಸತ್ಕರ್ಮ ದುಷ್ಕರ್ಮಿಗಳಿಗೂ ಅವರೇ ಆಧಾರ. ಈ ಸೃಷ್ಟಿ ಲೀಲೆಗಳಲ್ಲಿ ಯಾವುದು ಸ್ಥಿರವಲ್ಲ. ಇಂದು ನೀನು ಕಾಣುವ ಸತ್ಕರ್ಮಿ ಹಿಂದೆ ದುಷ್ಕರ್ಮಿಯಾಗಿದ್ದವನೇ. ಆದ್ದರಿಂದಲೇ ಈ ಜನ್ಮದಲ್ಲಿ ಸತ್ಕರ್ಮಗಳು ಆಚರಿಸುತ್ತಿದ್ದರು. ದುಃಖ ತಪ್ಪಿಲ್ಲ. ಹಾಗೆಯೇ ಇಂದು ನಾವು ಕಾಣುವ ದುಷ್ಕರ್ಮಿಗಳು ಸುಖ ಅನುಭವಿಸುತ್ತಿರುವುದು ಪೂರ್ವ ಜನ್ಮದ ಪುಣ್ಯ ಫಲ. ಸಾಮಾನ್ಯ ಪುಣ್ಯವೇ ಆಗಲಿ ಪಾಪವೇ ಆಗಲಿ ತಕ್ಷಣ ಫಲಿತ ತಾರದು. ಆದರೆ ತೀವ್ರ ಪಾಪ ಅಥವಾ ಪುಣ್ಯ ಶೀಘ್ರವಾಗಿಯೇ ಫಲಿಸುವುದು. ಮಾನವನು ಹೇಗೆ ನಡೆದುಕೊಂಡರೆ ಸುಖ ಜೀವನ ಲಭಿಸುವುದೋ ಸತ್ಗ್ರಂಥಗಳು ತಿಳಿಸುತ್ತಿವೆ. ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸ ಸಹ ಮಾಡಲು ಸ್ವೇಚ್ಛೆ ನೀಡಲಾಗಿದೆ. ಅಧರ್ಮ ಮಿತಿ ಮೀರಿದಾಗ ಧಾರ್ಮಿಕರು ದಿಕ್ಕು ತೋಚದೆ ಇರುವ ಸ್ಥಿತಿಯಲ್ಲಿ ಪರಮಾತ್ಮನ ಮಾಯದಿಂದ ಅವತರಿಸುವನು. ಸಾವು ಹುಟ್ಟುವಿಕೆಗಳಲ್ಲಿ ದೈವ ಅವತಾರ ತಾಳಿ ಮಾನವನಾಗಿ ನಮ್ಮ ಸಂಗಡ ಇರುವುದು ಒಂದು ಅದ್ಭುತ ಎಂದರು. ಮಹಾರಾಜನಿಗೆ ಗರ್ವಭಂಗ. ಪೀಠಿಕಾಪುರ ಸಂಸ್ಥಾನವನ್ನು ಆಳುವ ರಾಜ ಒಮ್ಮೊಮ್ಮೆ ವೇಷ ಬದಲಾಯಿಸಿ ರಾಜ್ಯ ಸುತ್ತಿ ಪ್ರಜೆಗಳ ಸ್ಥಿತಿ ತಿಳಿದುಕೊಳ್ಳುತ್ತಿದ್ದರು. ಒಂದು ಬಾರಿ ರಾಜನಿಗೆ ಶ್ರೀಪಾದ ಶ್ರೀವಲ್ಲಭರ ದರ್ಶನ ಮಾಡಿಕೊಳ್ಳಬೇಕೆಂಬುವ ಆಸೆಯಾಯಿತು. ತಕ್ಷಣ ತನ್ನ ಭಟರನ್ನು ಉತ್ಪಲರಾಜ ಶರ್ಮರ ಮನೆಗೆ ಕಳುಹಿಸಿದನು. ಆ ಸಂದೇಶದ ಸಾರಾಂಶವೇನೆಂದರೆ, ಶೀಘ್ರವಾಗಿ ಶ್ರೀಪಾದರನ್ನು ಕರೆದುಕೊಂಡು ಉತ್ಪಲರಾಜ ಶರ್ಮ ಮತ್ತು ಬಾಪನಾರ್ಯರು ಕೋಟೆಯ ಒಳಗಿನ ಮಹಾರಾಜರ ಸಮ್ಮುಖಕ್ಕೆ ಬರಬೇಕು. ಅವಮಾನಕರವಾದ ಈ ಆಹ್ವಾನವನ್ನು ಶ್ರೀಪಾದರು ತಿರಸ್ಕರಿಸಿದರು. ಉತ್ಪಲರಾಜ ಶರ್ಮರಿಗೆ ಕೋಟೆಯ ಒಳಗೆ ಹೋಗುವುದು ಇಷ್ಟವಿಲ್ಲ. ಬಾಪನಾರ್ಯರಂತಹ ಮಹಾಪುರುಷರು ಅಂತರಾತ್ಮ ಪ್ರೇರಣೆ ಆದರೆ ಹೊರತು ಎಲ್ಲಿಗೂ ಹೋಗುವುದಿಲ್ಲ. ಆಗ ಬಾಪನಾರ್ಯರು ಶ್ರೀಪಾದರೊಂದಿಗೆ, ಮಗು ಚಿನ್ನ, ಕೋಟೆಯ ಒಳಗೆ ಹೋಗಲು ನಿನಗೆ ಅಭ್ಯಂತರವೇ ಎಂದು ಪ್ರಶ್ನಿಸಿದರು. ಆಗ ಶ್ರೀಪಾದರು, ತಾತ, ಮಹಾರಾಜನಿಗೆ ಭಕ್ತಿ ಇಲ್ಲ, ನನ್ನ ದರ್ಶನ ಅಷ್ಟು ಸುಲಭವಾದದ್ದಲ್ಲ ಎಂದರು. ಶ್ರೀಪಾದರೆ ಆ ಭಟರೊಂದಿಗೆ, ನಿಮ್ಮ ಮಹಾರಾಜರಿಗೆ ನನ್ನನ್ನು ಕಾಣಬೇಕಾದರೆ ಖುದ್ದಾಗಿ ಇಲ್ಲಿಗೆ ಬರಬಹುದು. ಆತ ಕೇವಲ ಈ ಸಂಸ್ಥಾನಕ್ಕೆ ಮಾತ್ರ ರಾಜ. ನಾನು ಈ ಸೃಷ್ಟಿಗೆಲ್ಲ ರಾರಾಜನು, ಚಕ್ರವರ್ತಿ. ನಾನು ಸಮಸ್ತ ಭುವನಗಳಿಗೂ ಸಾರ್ವಭೌಮನು. ಆದ್ದರಿಂದ ನನ್ನ ಬಳಿ ಬಂದಾಗ ಬರಿಗೈಯಲ್ಲಿ ಬರಬಾರದು, ಉಡುಗೊರೆ ಸಹ ತರಬೇಕು. ರಾಜ ನನ್ನನ್ನು ಗುರುವಾಗಿ ಭಾವಿಸಿದರೆ ಗುರುದಕ್ಷಿಣೆ ಸಹ ತೆಗೆದುಕೊಂಡು ಬರಬೇಕು ಎಂದು ಖಚಿತವಾಗಿ ಹೇಳಿದರು. ಶ್ರೀಪಾದ ಶ್ರೀವಲ್ಲಭರು ಸಮಸ್ಯೆಗಳನ್ನು ಸೃಷ್ಟಿಸುವುದರಲ್ಲಿ ಜಾಣರು. ಹಾಗೆಯೇ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಸಹ ಬಹಳ ಚತುರರು. ಮಹಾರಾಜರಿಗೆ ಕೋಪ ಬಂದರೆ ಬರಲಿರುವ ಅನಾಹುತಗಳ ಬಗ್ಗೆ ಬಾಪನಾರ್ಯರು ಉತ್ಪಲರಾಜ ಶರ್ಮ, ವೆಂಕಟಪ್ಪಯ್ಯ ಶ್ರೇಷ್ಠಿ ಮತ್ತು ನರಸಿಂಹವರ್ಮ ಯೋಚನೆ ಮಾಡುತ್ತಿದ್ದರು. ಭಟರು ತಂದ ಸುದ್ದಿಯನ್ನು ಕೇಳಿದ ಮಹಾರಾಜ ಕೋಪದಿಂದ ಉರಿಯುತ್ತಿದ್ದನು. ನಾನು ನೆನೆದರೆ ಆ ಬಡಪಾಯಿ ಬಾಪನಯ್ಯರ ಬಾಳೇನಾಗುವುದೋ ತಿಳಿಸುತ್ತೇನೆ. ನನ್ನ ಶಕ್ತಿ ಅವರಿಗೆ ತಿಳಿದಿಲ್ಲ ಎಂದು ರಾಜ ಗಟ್ಟಿಯಾಗಿ ಕಿರುಚಿದನು. ಆ ಕೂಗಿನೊಟ್ಟಿಗೇನೆ ರಾಜನೊಳಗಿನ ಎಲ್ಲ ಶಕ್ತಿಯು ಹೊರಬಿದ್ದು ಅಶಕ್ತನಾದನು. ಎಚ್ಚರ ತಪ್ಪಿ ಕೆಳಗೆ ಬಿದ್ದನು. ಸೇವಕರೆಲ್ಲ ಆರೈಕೆ ಮಾಡಿದರೂ ರಾಜ ಅಶಕ್ತನಾಗಿದ್ದರು. ಇಷ್ಟರಲ್ಲಿ ರಾಜನ ಮನಸ್ಸಿನಲ್ಲಿ ಒಂದು ವಿಕಾರವಾದ ಮಹಿಳೆ ಕಂಡು ಬಂದಳು. ನಾನೇ ಶಕ್ತಿ, ನಿನ್ನೊಳಗೆ ಸೇರಿಕೊಳ್ಳುತ್ತಿದ್ದೇನೆ ಎಂದು ಕಿರುಚುತ್ತಾ ಆತನೊಳಕ್ಕೆ ಬಲವಂತವಾಗಿ ಪ್ರವೇಶಿಸಿದಳು. ಆ ಶಕ್ತಿಯ ದಾಳಿಗೆ ತಡೆಯಲಾಗದೆ ರಾಜ ತನ್ನ ಮೂಳೆ ಮುರಿದ ಹಾಗೆ ಭಾವಿಸಿದನು. ಕೂಡಲೇ ನನ್ನೊಳಗಿಂದ ಹೊರಡು ಎಂದಾತ ದೀನ ಸ್ವರದಿಂದ ಕೂಗಿದನು. ಇದೋ ಹೊರಡುತ್ತಿದ್ದೇನೆ ಎಂದು ಕೂಗುತ್ತಾ ಆ ಶಕ್ತಿ ದೊಡ್ಡ ಹೊಡೆತದಿಂದ ಆಚೆಗೆ ಹೋದಳು.
ಆ ಸಮಯ ರಾಜ ನರಕಯಾತನೆ ಪಡುತ್ತಿದ್ದನು. ರಾಜ ಪುರೋಹಿತರಾದ ಶ್ರೀ ಸುಂದರರಾಮ ಶರ್ಮರಿಗೆ ಭಟರ ಮೂಲಕ ವಿಷಯ ತಿಳಿಯಲು ಸ್ವಯಂಭೂ ದತ್ತರಿಗೆ ಅರ್ಚನೆ ಮಾಡಿ ತೀರ್ಥ ಕೊಟ್ಟರು. ಶ್ರೀ ದತ್ತರ ವಿಭೂತಿ ಹಣೆಗೆ ಇಡಲಾದ ನಂತರ ಶಕ್ತಿಯ ಶರೀರ ಶ್ರೀದತ್ತರ ವಿಭೂತಿ ಹಣೆಗೆ ಇಡಲಾದ ನಂತರ ಶರೀರ ಒಳಗೆ ಶಕ್ತಿಯ ಪ್ರವೇಶ ಮತ್ತು ನಿರ್ಗಮನ ನಿಲ್ಲಿತು. ಆಗ ಶರ್ಮರು, ಮಹಾರಾಜ, ನೋಡಿದಿರಾ ನಮ್ಮ ಅರ್ಚನೆಯ ಶೀಘ್ರ ಫಲ. ತಾವು ಶ್ರೀಪಾದರ ದರ್ಶನ ಬಯಸಿದಿರಿ, ಬರೀ ವ್ಯರ್ಥ. ಅವರ ಮನೆಯಲ್ಲಿ ಕಾಲಾಗ್ನಿಶಮನ ದತ್ತಮೂರ್ತಿ ತಂಗಿರುವರು. ಅದರ ಪೂಜಾ ವಿಶೇಷದಿಂದ ಅಪ್ಪಲರಾಜ ಶರ್ಮರಿಗೆ ಚಿಕ್ಕ ಚಿಕ್ಕ ಶಕ್ತಿಗಳು ಸಿದ್ಧಿಸಿವೆ. ಪಾಪನಾರ್ಯರೂ ಸಹ ಮಂತ್ರಾನುಷ್ಠಾನ ಫಲಿತ ಕೆಲವು ಶಕ್ತಿಗಳನ್ನು ಹೊಂದಿರುವರು. ಇನ್ನು ವೆಂಕಟಪ್ಪಯ್ಯ ಶ್ರೇಷ್ಠಿ ವೈಶ್ಯರು ಒಳ್ಳೆಯ ವಸ್ತುವನ್ನು ನಕಲಿ ಎಂದು ವಾದಿಸಿ ಕಡಿಮೆ ಬೆಲೆಗೆ ಖರೀದಿಸಬಲ್ಲರು. ನಕಲಿ ವಸ್ತುವನ್ನು ಒಳ್ಳೆಯದೆಂದು ನಂಬಿಸಿ ಮಾರಬಲ್ಲರು. ಇಲ್ಲದ್ದೆಲ್ಲ ಸೃಷ್ಟಿಸಿ ಅದ್ಭುತ ಶಕ್ತಿಗಳನ್ನು ಶ್ರೀಪಾದರಿಗೆ ಜೋಡಿಸಿ ಅವರನ್ನು ಹೊಗಳುತ್ತಿದ್ದಾರೆ. ಇನ್ನು ನರಸಿಂಹವರ್ಮ ಸುಕ್ಷತ್ರಿಯನಾದರೂ ಮೂರ್ಖನಾಗಿ ಶ್ರೀಪಾದರನ್ನು ಶ್ರೀ ದತ್ತಾವತಾರವೆಂದು ಸ್ತುತಿಸುತ್ತಿದ್ದಾನೆ. ತಾವು ಏನು ಯೋಚಿಸಬೇಡಿ, ನಮ್ಮ ಅನುಷ್ಠಾನ ಮಹತ್ತರವಾದದ್ದು. ಮಹಾರಾಜರೇ ಆಜ್ಞಾಪಿಸಿದರೂ ಬರದಿರಲು ಅದೆಷ್ಟು ಧೈರ್ಯ. ಪ್ರಭುಗಳು ಬಲಪ್ರಯೋಗದಿಂದಲೂ ಶ್ರೀಪಾದರನ್ನು ಇಲ್ಲಿಗೆ ತರಬಲ್ಲರು. ಈ ಮಾತುಗಳು ಮುಖಸ್ತುತಿಗಳನ್ನು ಕೇಳಿಸಿಕೊಂಡ ರಾಜನು ನೀರಸವಾಗಿ, ಬಲವಂತವಾಗಿ ಅವರನ್ನು ಇಲ್ಲಿಗೆ ಬರಮಾಡಿಕೊಂಡರೆ ನನಗೇನು ಲಾಭ? ಮೇಲ್ಪಟ್ಟು ನನಗೆ ಅಪಕೀರ್ತಿಯೇ ಉಳಿಯುವುದು. ಶ್ರೀಪಾದರ ಬಳಿ ಕೆಲವು ಕ್ಷುದ್ರ ವಿದ್ಯೆ ಇದ್ದ ಹಾಗೆ ನನ್ನ ಅನುಮಾನ. ನನ್ನ ಮೇಲೆ ಶ್ರೀಪಾದನು ಆ ಶಕ್ತಿಯನ್ನು ಪ್ರಯೋಗಿಸಿದ್ದಾನೆ. ಇಲ್ಲದಿದ್ದರೆ ಈ ಶಕ್ತಿ ಏಕೆ ನನ್ನೊಳಗೆ ಬಂದು ಹೋಗುತ್ತಿದೆ? ಇದಕ್ಕೆ ತಾವು ಪಾರಾಗಲು ಉಪಾಯ ತೋರಿಸಿ. ತಾವು ನಮ್ಮ ಕುಲಪುರೋಹಿತರು, ನಮ್ಮ ಕ್ಷೇಮವನ್ನು ಬಯಸುವವರು ಎಂದು ನುಡಿದನು. ಆಗ ಶರ್ಮ ಹೀಗೆಂದರು, ಮಹಾರಾಜ, ಶ್ರೀ ದತ್ ಪುರಾಣ ಬ್ರಾಹ್ಮಣರಿಂದ ಪಾರಾಯಣ ಮಾಡಿಸಬೇಕು. ಸ್ವಯಂಭೂ ದತ್ತರಿಗೆ ಅರ್ಚನೆ ಮಾಡಿಸಬೇಕು. ಬ್ರಾಹ್ಮಣ ಸಮಾರಾಧನೆ ಮಾಡಬೇಕು. ಭೂರಿ ದಕ್ಷಿಣೆ ಅವರಿಗೆ ನೀಡಬೇಕು. 18 ವರ್ಣಗಳಿಗೂ ಅನ್ನದಾನ ಮಾಡಬೇಕು. ಆಗ ಶ್ರೀ ದತ್ತ ಪ್ರಸನ್ನನಾಗುವನು. ಶ್ರೀಪಾದರ ಆಟ ಆಗ ನಡೆಯದು. ಕ್ಷುದ್ರ ಶಕ್ತಿಗಳ ಬಾಧೆಯು ದೂರವಾಗುವುದು. ರಾಜ ಪುರೋಹಿತರ ಕೋರಿಕೆಯ ಪ್ರಕಾರ ರಾಜ ಬೇಕಾದದ್ದನ್ನೆಲ್ಲ ಮಾಡಿಸಿದನು. ಪೀಠಿಕಾಪುರ ಪ್ರದೇಶದಲ್ಲಿ ಬಹಳಷ್ಟು ಕಾಡುಗಳಿವೆ. ಪೀಠಿಕಾಪುರದಲ್ಲಿ ಕಳ್ಳರ ಭಯವು ಅಧಿಕ. ಶ್ರೀ ದತ್ತ ಪುರಾಣ ಪಾರಾಯಣ ದಿನದಿಂದ ನಗರದಲ್ಲಿ ಕಳ್ಳತನಗಳು ಸಾಕಷ್ಟು ನಡೆಯುತ್ತಿದ್ದವು. ರಾಜರು ಅವನ್ನು ತಡೆಯಲು ವಿಫಲರಾದರು. ಅವರಿಗೆ ಕೆಟ್ಟ ಕನಸುಗಳು ಸಹ ಹೆಚ್ಚಿದವು. ಒಂದನ್ನು ತಡೆಯಲು ಹೋಗಿ 10 ಸಮಸ್ಯೆಗಳನ್ನು ಸ್ವಾಗತಿಸಿದಂತಾಯಿತು. ರಾಜರಿಗೆ ತಮ್ಮ ಪಿತೃದೇವತೆಗಳು ಸ್ವಪ್ನದಲ್ಲಿ ಒಂದಷ್ಟು ತಿಂಡಿಗೆ ಪರದಾಡುವ ಬಡ ಭಿಕ್ಷುಕರಂತೆ ದರ್ಶನವಿತ್ತರು. ಏನೋ ನಮಗೆ ಶಾಸ್ತ್ರ ಭೋಜನ ನೀಡುತ್ತಿಲ್ಲಬೇಕೆ? ನಾವು ಈ ಪ್ರೇತ ದೇಹದಲ್ಲೇ ಇರಬೇಕೆ? ಸದ್ಗತಿಗಳಿಲ್ಲವೇ ಎಂದು ಪ್ರಶ್ನಿಸಿದರು. ಶಾಸ್ತ್ರೋಕ್ತವಾಗಿ ಶ್ರಾದ್ದ ಕರ್ಮಗಳು ಮಾಡುತ್ತಿರುವೆನೆ ಎಂದರು ರಾಜ. ನೀನು ಮಾಡುತ್ತಿದ್ದೀಯಾ ಸರಿ, ಆದರೆ ಅದು ನಮಗೆ ಸೇರುತ್ತಿಲ್ಲ. ಸದ್ಬ್ರಾಹ್ಮಣರು ಸುಲಕ್ಷಣ ಮಂತ್ರೋಚ್ಚಾರಣೆ ಮಾಡಿ ಕರ್ತನೂ ಸಹ ಶ್ರದ್ಧಾ ಭಕ್ತಿಯಿಂದ ಕರ್ಮ ಮಾಡಿದ್ದಲ್ಲೇ ನಮಗೆ ಸದ್ಗತಿ ಲಭ್ಯವಾಗುವುದು ಎಂದರು ಪಿತೃದೇವತೆಗಳು. ಕಣ್ಣು ಮುಚ್ಚಿದರೂ ತೆಗೆದರು ತನ್ನ ಪಿತೃದೇವತೆಗಳ ಅಳು ಆರ್ತನಾದಗಳೇ ಕೇಳಿ ಬರುತ್ತಿರಲು ರಾಜನಿಗೆ ರಾತ್ರಿಯ ಹೊತ್ತು ನಿದ್ದೆಯೇ ದೂರವಾಯಿತು. ತಲೆ ನೋವಿನಿಂದ ನರಳುತ್ತಿರುವವನ ತಲೆಯ ಮೇಲೆ ದೊಡ್ಡ ಕಲ್ಲು ಬಿದ್ದ ಹಾಗೆ ರಾಜನ ಮದುವೆಗಿದ್ದ ಮಗಳು ಭೂತದ ಕಾಟ ಅನುಭವಿಸುತ್ತಾ ಕೂದಲೆಲ್ಲ ಬಿಡಿಸಿಕೊಂಡು ಕಿರಿಚಾಡುತ್ತಾ ಮನೆ ವಸ್ತುಗಳನ್ನು ಬೀದಿಗೆ ಎಸೆಯುತ್ತಿದ್ದಳು. ಉಣ್ಣಲು ಕೂತಾಗ ಅನ್ನದಲ್ಲಿ ಹುಳಗಳೇ ಕಂಡು ಬರುತ್ತಿದ್ದವು. ಇದ್ದಕ್ಕಿದ್ದ ಹಾಗೆಯೇ ಬಟ್ಟೆಗಳಿಗೆ ಬೆಂಕಿ ತಗುಲಿ ಉರಿಯುತ್ತಿದ್ದವು.
ಅನ್ನದಾನ ಶಿಬಿರಕ್ಕೆ ರಾಜ ಭೇಟಿ ಕೊಟ್ಟಾಗ ಅಲ್ಲಿ ದೀನದಿಂದ ಹೀನವಾಗಿ ಕೃಷಿಸಿದ ದೇಹ ಮತ್ತು ಪ್ರೇತಕಳೆವುಳ್ಳ ತನ್ನ ವಂಶದ ಸ್ತ್ರೀ ಪುರುಷರು ಕಂಡುಬಂದರು. ರಾಜನ ಸ್ಥಿತಿ ಕರುಣಾಮಯವಾಗಿತ್ತು. ಇತ್ತ ಸುಂದರರಾಮ ಶರ್ಮರ ಮನೆಯ ಸ್ಥಿತಿಯು ಕೆಟ್ಟಿತು. ಸೌಮ್ಯಳಾಗಿದ್ದ ಹೆಂಡತಿ ಕಾರಣವಿಲ್ಲದೆ ಪಾತ್ರೆಗಳಿಂದ ಆತನ ತಲೆ ಕುಕ್ಕುತ್ತಿದ್ದಳು. ಪುತ್ರ ಹಗ್ಗದಿಂದ ಶರ್ಮರನ್ನು ಕಂಬಕ್ಕೆ ಕಟ್ಟಿ ಹಾಕುತ್ತಿದ್ದನು. ಪುತ್ರಿ ತಂದೆಯನ್ನು ಚಪ್ಪಲಿಗಳಿಂದ ಹೊಡೆದು ಮುಖದ ಮೇಲೆ ಉಗುಳುತ್ತಿದ್ದಳು. ಶರ್ಮರಿಗೆ ಊಟಕ್ಕೆ ತಿನ್ನಲು ಒಣಹುಲ್ಲು ನೀಡುತ್ತಿದ್ದರು. ತಿನ್ನದಿದ್ದರೆ ಬರೆ ಇಡುವಂತೆ ಬೆದರಿಸುತ್ತಲೂ ಇದ್ದರು. ಶರ್ಮರು ನಿಯಮಿಸಿದ್ದ ಬ್ರಾಹ್ಮಣರು ಮಾತ್ರ ದತ್ತ ಪುರಾಣ ಪಾರಾಯಣ ಮುಂದುವರೆಸುತ್ತಿದ್ದರು. ಪಾರಾಯಣೆ ಮತ್ತು ಬ್ರಾಹ್ಮಣರ ಭೋಜನಾನಂತರ ಭೂತ ಪ್ರೇತ ಪಿಶಾಚಿಗಳು ಯಥೇಚ್ಛದಿಂದ ಮನೆಯಲ್ಲಿ ತಿರುಗಾಡುತ್ತಾ ಭಯಭ್ರಾಂತಿಗೊಳಿಸುತ್ತಿದ್ದವು. ಕೆಲ ಮಹಿಳೆಯರು ವಿಕೃತವಾಗಿ ನಗುತ್ತಾ, ನೀನು ಯಾವ ರಾಜನಿಗೆ ಪೌರೋಹಿತ ಮಾಡುತ್ತಿದ್ದೀಯೋ? ಆ ವಂಶದ ಪೂರ್ವಿಕರು ಪರಸ್ತ್ರೀಯನ್ನು ಮಾತೃ ಸಮಾನವಾಗಿ ನೋಡದೆ ಬಲವಂತವಾಗಿ ಅನುಭವಿಸಿದ್ದಾರೆ. ಆ ಮಹಿಳೆಯರು ಇನ್ನು ಯಾರೂ ಅಲ್ಲ, ನಾವೇ. ನಮ್ಮನ್ನು ನಮ್ಮ ಸಂಸಾರ, ನಮ್ಮ ಗಂಡಂದಿರ ಜೊತೆ ಸುಖವಾಗಿ ಬಾಳಲು ಬಿಡದೆ ತಪ್ಪು ಮಾಡಿದ್ದಾರೆ. ನಾವು ಈ ರಾಜವಂಶದ ಮೇಲೆ ಸೇಡು ತೀರಿಸಿಕೊಳ್ಳಲಿದ್ದೇವೆ. ನೀವು ನಮಗೆ ಪಿಂಡ ಪ್ರದಾನ ಮಾಡಿದಷ್ಟು ಮಾತ್ರಕ್ಕೆ ನಮಗೆ ಸದ್ಗತಿ ಸಿಗದು. ಆ ಶುದ್ಧವಾದ ರಾಜದ್ರವ್ಯವನ್ನು ಭೂರಿ ದಕ್ಷಿಣೆಯಾಗಿ ಪಡೆದು ನಾವು ನಿಮ್ಮ ಕುಟುಂಬಕ್ಕೆ ನೋವು ತರುತ್ತೇವೆ ಎಂದರು. ಅತ್ತ ಪಾರಾಯಣ ಮಾಡುವ ಬ್ರಾಹ್ಮಣರು ಸುಂದರರಾಮ ಶರ್ಮ ಮತ್ತು ಮಹಾರಾಜ ಸಹ ಭಯಗ್ರಸ್ತರಾಗಿ, ದತ್ತ ಪುರಾಣ ಪಾರಾಯಣ ಶುಭಪ್ರದವೆಂದು ಕೇಳಿದ್ದೇವೆ. ಆದರೆ ಇದೇನು ವಿಪರೀತ! ಈ ಪುರಾಣ ಪಠನೆಯಿಂದ ಶ್ರೀ ಶಂಕರನು ಪ್ರಸನ್ನನಾಗಿ ತನ್ನ ಭೂತ ಪ್ರೇತ ಪಿಶಾಚ ಗಣಗಳೊಡನೆ ಕರಾಳ ನಾಟ್ಯ ಮಾಡುತ್ತಿರುವನು. ಪುರಾಣ ಪಠನೆಯಿಂದ ಶ್ರೀ ಮಹಾವಿಷ್ಣು ತೃಪ್ತನಾಗಿ ನಮಗೆ ಮಾತ್ರ ಭೋಜನ ಪ್ರಾಪ್ತವಿಲ್ಲದೆ ದೇಹಿ ಎಂದು ಬಂದ ಭಿಕ್ಷುಕರಿಗೆ ತೃಪ್ತಿ ಕೊಟ್ಟಿರುತ್ತಾನೆ. ಹಾಗೆ ಶ್ರೀ ಬ್ರಹ್ಮದೇವನು ಪ್ರಸನ್ನನಾಗಿ ಅಶ್ಲೀಲವಾದ ಮತ್ತು ನಿಂದಾಪೂರ್ವಕ ಕಠಿಣ ಮಾತುಗಳಿಂದ ನಮ್ಮನ್ನು ದೂಷಿಸುವವರನ್ನು ಸೃಷ್ಟಿಸಿರುವನು. ಆಹಾ, ದತ್ತ ಪುರಾಣ ಪಠನ ಕಾರಣ ಈ ಪ್ರಕಾರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಪ್ರಸನ್ನರಾಗಿ ಕಠಿಣ ಮಾತುಗಳಿಂದ ಹಿಂಸಿಸಿ ಸಾಯುವುದಕ್ಕೂ ಬಿಡದೆ ವಿಷ್ಣು ತತ್ವದಿಂದ ರಕ್ಷಿಸಿ ಭೂತ ಪ್ರೇತ ಪಿಶಾಚಿಗಳಿಗೆ ಆನಂದವನ್ನು ತರುವ ನಾಟ್ಯ ಕಲೆಯಿಂದ ಜೀವಚ್ಛವವನ್ನಾಗಿ ನಮ್ಮನ್ನು ಮಾಡಿದರೆ ಅಂತಹ ದತ್ತ ಭಕ್ತಿ ನಮಗೆ ಜನುಮ ಜನುಮಗಳಿಗೂ ಬೇಡವೇ ಬೇಡ ಮಹಾಪ್ರಭು ಎಂದು ಪರಿತಪಿಸುತ್ತಿದ್ದರು. ಸೃಷ್ಟಿಯಲ್ಲಿ ಮಾನವನು ಕೂಲಿಯೇ, ಆದರೆ ಕೂಲಿ ಕೊಡುವವನು ಶ್ರೀಪಾದನು. ತಕ್ಷಣವೇ ಬ್ರಾಹ್ಮಣರು ಸುಂದರರಾಮ ಶರ್ಮರು ಮತ್ತು ಮಹಾರಾಜನು ಶ್ರೀಪಾದರ ಶರಣು ಕೋರಿದರು. ಆಗ ಶ್ರೀಪಾದರು, ಈ ಸೃಷ್ಟಿಯಲ್ಲಿ ಪ್ರತಿ ಮಾನವನು ಕೂಲಿಯೇ, ನಾನೇ ಯಜಮಾನ. ನಾನು ಪ್ರಸನ್ನನಾದರೆ ನಿಮಗೆ ಬರಬೇಕಾದಕ್ಕಿಂತ ಜಾಸ್ತಿಯೇ ಕೂಲಿ ಕೊಡುವೆನು. ಅಪ್ರಸನ್ನನಾದೆನೋ ನಿನ್ನ ದುಷ್ಕೃತ್ಯಕ್ಕೆ ಎಷ್ಟು ಕೂಲಿ ಕಡಿಮೆ ಮಾಡಬೇಕೋ ಅಷ್ಟು ಮಾಡೇ ತೀರುವೆನು. ಆಲಯದಲ್ಲಿನ ಸ್ವಯಂಭೂ ದತ್ತನು ನಾನೇ, ಕಾಲಾಗ್ನಿಶಮನ ದತ್ತ ರೂಪವೂ ನಾನೇ. ಜೀವಿಗಳಲ್ಲಿ ಕರುಣೆಯಿಟ್ಟು ಶ್ರೀಪಾದ ಶ್ರೀವಲ್ಲಭ ರೂಪದಿಂದ ಬಂದಿರುವೆನು. ನನ್ನ ಮುಖಕ್ಕೆ ಮಂಗಳಾರತಿ ಇತ್ತು ಪಾದಗಳಿಗೆ ಆಣಿಗಳು ಹೊಡೆದರೆ ನಿಮಗೇನು ಫಲ? ನನ್ನ ತಂದೆ ತಾಯಿಯನ್ನು ಯಾರೆಂದುಕೊಂಡಿದ್ದೀರಾ? ಈ ದತ್ತ ಪುರಾಣದಲ್ಲಿನ ವಿಷ್ಣು ದತ್ತನು, ಆತನ ಪತ್ನಿ ಈ ಕಲಿಯುಗದಲ್ಲಿ ಅಪ್ಪಲರಾಜ ಶರ್ಮ ಆಗಿಯೂ ಸುಮತಿ ಮಹಾರಾಣಿ ಆಗಿಯೂ ಜನ್ಮಿಸಿರುವರು. ಒಂದಾನೊಂದು ಕಾಲದಲ್ಲಿ ಶ್ರೀ ವಿಘ್ನೇಶ್ವರನ ಪುತ್ರರಾದ ಲಾಭನು ಮತ್ತು ಇನ್ನೊಂದು ಕಲ್ಪದಳು ಹುಟ್ಟಿದ ಲಾಭಾದ ಮಹರ್ಷಿಯು ಮತ್ತು ಬೃಹತ್ ಶಿಲಾನಗರದಲ್ಲಿ ಭಾಸ್ಕರಾಚಾರ್ಯರಾಗಿ ಬಂದದ್ದು ಸಹ ಶ್ರೀ ಬಾಪನಾರ್ಯರೇ. ಅವರ ಗೋತ್ರ ವೈಶ್ಯ ಕುಲದಲ್ಲಿ ಹುಟ್ಟಿದವರಿಗೆ ಗೌರವಯುತವಾಗಿದೆ. ನಾನು ಶ್ರೀ ಗಣೇಶ ಚತುರ್ಥಿಯಂದು ಜನ್ಮಿಸುವುದು ಸಹ ದಿವ್ಯ ಸಂಕಲ್ಪದ ಒಂದು ಭಾಗವೇ.
ವಾಸವಿ ಕನ್ಯಕಾ ಪರಮೇಶ್ವರಿ ಅವತಾರದಿಂದ ವೆಂಕಟಪ್ಪಯ್ಯ ಶ್ರೇಷ್ಠಿಗಳೊಡನೆ ಋಣಾನುಬಂಧ, ಸಿಂಹಾಚಲ ಕ್ಷೇತ್ರದ ನೃಸಿಂಹ ರೂಪದಲ್ಲಿ ಋಣಾನುಬಂಧ ಹೊಂದಿರುವ ನೃಸಿಂಹವರ್ಮ ನಿಜಕ್ಕೂ ಪುಣ್ಯಾತ್ಮರು ಆಗಿರುವುದರಿಂದಲೇ ಅವರೊಡನೆ ನನಗೆ ಈ ಅವತಾರದಲ್ಲಿ ಸಂಬಂಧ ಒದಗಿದೆ. ಅವರ ಆದರಾಭಿಮಾನಗಳು ನನ್ನನ್ನು ಜನ್ಮ ಜನ್ಮಗಳಿಗೂ ಹಿಡಿದಿಟ್ಟಿರುವುದು. ನಾನು ನೃಸಿಂಹ ಸರಸ್ವತಿಯಾಗಿ ಅವತರಿಸಿದಾಗ ಪರಿಪೂರ್ಣವಾಗಿ ಶ್ರೀ ಬಾಪನಾರ್ಯರ ಹುಟ್ಟನ್ನೇ ಹೊಂದಿರುವೆನು. ಅವರ ತಾಮ್ರದ ಪಾತ್ರೆಯಿಂದ ಜಲವನ್ನು ತೆಗೆದು ಪ್ರೋಕ್ಷಿಸಿ ಇಲ್ಲಿರುವ ಭೂತ ಪ್ರೇತಗಳನ್ನು ವಿಮುಕ್ತ ಮಾಡಿದ ಹಾಗೆ ನರಸಿಂಹ ಸರಸ್ವತಿಯಾಗಿ ಬಂದಾಗ ನನ್ನ ಗಂಧರ್ವ ನಗರಕ್ಕೆ ಬಂದ ಭಕ್ತರನ್ನು ಹೊಕ್ಕಿರುವ ಭೂತ ಪ್ರೇತಗಳನ್ನು ಓಡಿಸಿ ಅವಕ್ಕೆ ಸದ್ಗತಿ ಕಲ್ಪಿಸುವೆನು. ಸಿರಿ ಸಂಪತ್ತು ಇದ್ದಷ್ಟು ಮಾತ್ರಕ್ಕೆ ಗರ್ವ ಪಡಬಾರದು. ನಿನ್ನ ಬಳಿ ಇರುವ ಈ ಅರಸೊತ್ತಿಗೆ ಶುದ್ಧತೆ ಇರಬೇಕು. ಆ ಸೊತ್ತಿಗೆ ನಿನ್ನ ಬಳಿ ಇರುವ ಆ ಸೊತ್ತಿಗೆ ಶುದ್ಧತೆ ಇರಬೇಕು. ಅದಿಲ್ಲದಿದ್ದಲ್ಲಿ ದುಃಖ ಆಗುವುದು. ನೀನು ಪುಣ್ಯವಂತನೆಂದು ಕೊಚ್ಚಿಕೊಂಡರೆ ನೀನೆಷ್ಟು ಮಾತ್ರಕ್ಕೂ ಪುಣ್ಯವಂತನಲ್ಲ. ನಿನ್ನ ಎಲ್ಲ ಲೆಕ್ಕಗಳು ನನ್ನ ಬಳಿಯಿವೆ. ದಯ ತೋರಿಸಿ ಆ ಲೆಕ್ಕದ ನಿನ್ನ ಪಾಪ ಕರ್ಮಗಳನ್ನೆಲ್ಲ ಚುಕ್ತ ಮಾಡಿದ್ದೇನೆ. ನಾನು ಪಾಪಿ ಎಂದು ನಿರುತ್ಸಾಹದಿಂದ ನನ್ನನ್ನು ಶರಣು ಕೋರಿದರೆ, ಶ್ರೀಪಾದ ದತ್ತ ಶ್ರೀವಲ್ಲಭ ದಿಗಂಬರ ಎಂದು ಕೂಗಿದರೆ ನಿನ್ನ ಪಾಪಗಳನ್ನೆಲ್ಲ ಭಸ್ಮ ಮಾಡಿ ಪುಣ್ಯವಂತನಾಗಿ ಮಾಡಿಬಿಡುವೆನು. ಸತ್ಯವನ್ನು ಅಸತ್ಯವಾಗಿಯೂ ಅಸತ್ಯವನ್ನು ಸತ್ಯವಾಗಿಯೂ ಭಾವಿಸಿದ ಕಾರಣ ನಿಮಗೆ ಈ ಕಷ್ಟ ನಷ್ಟಗಳಾಗಿವೆ. ಶ್ರೀಪಾದ ಶ್ರೀವಲ್ಲಭರ ನಿಂದೆಯ ಕಾರಣ ನೀವು ದತ್ತಪಾರಾಯಣ ಮಾಡಿದರೂ ಅದರ ಫಲ ಸಿಗದೆ ಮೇಲ್ಕಂಡ ವಿಚಿತ್ರ ಬಾಧೆಗಳಿಗೆ ಗುರಿಯಾದಿರಿ. ದತ್ತನೇ ಖುದ್ದಾಗಿ ಶ್ರೀಪಾದ ಶ್ರೀವಲ್ಲಭನಾಗಿ ಬಂದಿರುವುದು ಸತ್ಯ ಎಂದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 15ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.